ಎಲ್ರಿಗೂ ನಮಸ್ತೆ. In this video, we are going to discuss about the science, SSLC science. In that science, we are going to discuss about the chemistry. ನೋಡಿ ಕೆಮಿಸ್ಟ್ರಿಲಿ ನಿಮಗೆ 25 ಮಾರ್ಕ್ಸ್ ಕೆಮಿಸ್ಟ್ರಿ ಇರುತ್ತೆ ಕೆಮಿಸ್ಟ್ರಿ. ನೆಕ್ಸ್ಟ್ ಫಿಸಿಕ್ಸ್ ಬಂದು ನಿಮಗೆ 27 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಬಯಾಲಜಿ ಬಂದು ನಿಮಗೆ 28 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ 80 ಮಾರ್ಕ್ಸ್ ಇರುತ್ತೆ. ಈಗ ನಿಮಗೆ ಕೆಮಿಸ್ಟ್ರಿ ಇರೋದು 4 ಚಾಪ್ಟರ್, ಕರೆಕ್ಟಾ? 4 ಚಾಪ್ಟರ್. ಈ 4 ಚಾಪ್ಟರ್ಗಳನ್ನ ನೀವು ಹೇಗೆ ಸ್ಟಡಿ ಮಾಡಬೇಕು, ಮತ್ತೆ ಅದರಲ್ಲಿ ನಿಮಗೆ 25 ಹೇಗೆ ತೆಗಿಬೇಕು ಎಲ್ಲ ಹೇಳಿದ್ರಿ. ಕ್ವಶನ್ ಆನ್ಸರ್ ಹಾಕಿದ್ರೆ ಇದರಲ್ಲಿ ನಿಮಗೆ ಔಟ್ ಆಫ್ ಔಟ್ ಬರುತ್ತಾ ಇಲ್ವಾ ಅಂತ. ಸೊ ಅದಕ್ಕೋಸ್ಕರ ಎಫರ್ಟ್ ನ ಮೀರಿ ಬೆಳಗಿಂದ ಕುತ್ಕೊಂಡು PDF ನ ಮಾಡಿ, PDF ನ ಒಂದ್ಸಲ ನೋಡಿ ನೀವು ವಿಡಿಯೋನ, ನಿಮಗೆ ಅರ್ಥ ಆಗುತ್ತೋ ಇಲ್ವೋ ಅಲ್ಲ, ನಿಮ್ಗೆ ಡೆಫಿನೆಟ್ ಆಗಿ ಅರ್ಥ ಆಗ್ಲೇಬೇಕು ಅನ್ನೋದಕ್ಕೋಸ್ಕರ ಈ PDF ನ ಮಾಡಿದೀನಿ. ಬುಲೆಟ್ ಪಾಯಿಂಟ್, ಪ್ರತಿಯೊಂದು ಬುಲೆಟ್ ಪಾಯಿಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಯಾವ ಮೂಲೆಯಿಂದ ಕ್ವಶನ್ ತೆಗೆದ್ರು ನಿಮ್ಗೆ ಆನ್ಸರ್ ಬರೀಲೇಬೇಕು, ಬರಿತೀರಿ. ಆ ತರ ಇದೆ ವಿಡಿಯೋ, ಆ ತರ ಇದೆ PDF. ಈಗ ನೀವು ವಿಡಿಯೋನ ಅಬ್ಸರ್ವ್ ಮಾಡಿ ಮತ್ತೆ PDF ನ ರೆಫರ್ ಮಾಡಿ. ಇವಾಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಕಂಪ್ಲೀಟ್ ಚಾಪ್ಟರ್ ಪೂರಾ ನಮಗೆ ಸೈನ್ಸ್ ಅಲ್ಲಿ ಬರುವಂತಹ ಕೆಮಿಸ್ಟ್ರಿ ಬರುವಂತಹ 4 ಚಾಪ್ಟರ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡಿದೀನಿ. ಯಾವ ಮೂಲೆಯಿಂದನೂ ಕ್ವಶನ್ಸ್ಗಳು ನಿಮಗೆ ಮಿಸ್ ಆಗಬಾರ್ದು. ಸೊ ಅದಕ್ಕೋಸ್ಕರ ನೀವು 80 ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕೆಮಿಸ್ಟ್ರಿನ ಮಾಡಿದೀನಿ. ನಾಳೆ ಫಿಸಿಕ್ಸ್, ನೆಕ್ಸ್ಟ್ ಬಯಾಲಜಿ ಇರುತ್ತೆ. 3 ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಇವತ್ತು ಫುಲ್ ಕಂಪ್ಲೀಟ್ ಕೆಮಿಸ್ಟ್ರಿ. ಓಕೆ, ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಫಸ್ಟ್ ಚಾಪ್ಟರ್ ಹೋಗೋಣ. ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್. ನೋಡಿ, ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್. ಇದರಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ನೋಡಿ, ದ ಕೆಮಿಕಲ್ ರಿಯಾಕ್ಷನ್ ಪ್ರೋಸೆಸ್ ವಿಚ್ ಒರಿಜಿನಲ್ ಸಬ್ಸ್ಟಾನ್ಸ್ ಲೂಸಸ್ ಇಟ್ ನೇಚರ್. ಒರಿಜಿನಲ್ ಸಬ್ಸ್ಟಾನ್ಸ್ ಏನಿರುತ್ತೆ ಅದು ನೇಚರ್ ಲೂಸ್ ಮಾಡ್ಕೊಂಡು ಹೊಸ ಸಬ್ಸ್ಟಾನ್ಸ್ ಫಾರ್ಮೇಶನ್ ಆಗುತ್ತೆ. ನ್ಯೂ ಸಬ್ಸ್ಟಾನ್ಸ್, ಇಟ್ ಇಸ್ ಡಿಫರೆಂಟ್ ಪ್ರಾಪರ್ಟಿ ವಿಲ್ ಬಿ ಡಿಫರೆಂಟ್. ಸೊ ಫಾರ್ ಎಕ್ಸಾಂಪಲ್ ಮಿಲ್ಕ್ ಅನ್ಕೊಳ್ಳಿ. ನೋಡಿ, ಮಿಲ್ಕ್ ಏನಾಗ ಕನ್ವರ್ಟ್ ಆಗುತ್ತೆ, ಕರ್ಡ್ ಆಯ್ತಾ? ಮಿಲ್ಕ್ ಕರ್ಡ್ ಆಯ್ತು. ಸೊ ಮಿಲ್ಕ್ ಪ್ರಾಪರ್ಟಿ ಇಸ್ ಡಿಫರೆಂಟ್, ಕರ್ಡ್ ಪ್ರಾಪರ್ಟಿ ಇಸ್ ಡಿಫರೆಂಟ್. ದಿಸ್ ಇಸ್ ವಾಟ್ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಅರ್ಥ. ಸೊ ಇದ್ರಲ್ಲಿ ನೋಡಿ ಏನು, ದ ಸಬ್ಸ್ಟೆನ್ಸ್ ವಿಚ್ ಇಸ್ ಟೇಕ್ಸ್ ಪಾರ್ಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ಯಾವ ಸಬ್ಸ್ಟೆನ್ಸ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪಾರ್ಟ್ ಆಗುತ್ತೆ ಅದನ್ನ ನಾವೇಂತ ಕರಿತೀವಿ, ರಿಯಾಕ್ಟೆಂಟ್. ನೋಡಿ, ಇದನ್ನ ರಿಯಾಕ್ಟೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈ ಮಿಲ್ಕ್ ಇದೆಯಲ್ಲ, ಇದು ರಿಯಾಕ್ಟೆಂಟ್ ಅಂತ ಕಳಿ, ಇದು ರಿಯಾಕ್ಟೆಂಟ್. ಹೊಸದಾಗಿ ಏಮಂತು, ಪ್ರಾಡಕ್ಟ್. ದಿಸ್ ಇಸ್ ಪ್ರಾಡಕ್ಟ್. ನೋಡಿ, ದ ಫಾರ್ಮ್ಡ್ ಎ ಕೆಮಿಕಲ್ ರಿಯಾಕ್ಷನ್, ನ್ಯೂ ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಗುತ್ತೆ, ಅದನ್ನ ಅಂತ ಕರಿತೀವಿ, ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಈಗ ನೆಕ್ಸ್ಟ್, ದ ಕೆಮಿಕಲ್ ರಿಯಾಕ್ಷನ್ ಕ್ಯಾನ್ ಬಿ ಐಡೆಂಟಿಫೈ ಬೈ ಐದರ್ ಆಫ್ ಫಾಲೋಯಿಂಗ್ ಅಬ್ಸರ್ವೇಷನ್. ನಾವು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಯಾವ್ಯಾವ ಅಬ್ಸರ್ವೇಷನ್ ಮುಖಾಂತರ ಕಂಡಿಬಹುದು. ನೋಡಿ, ಎಲ್ಲ ಒಂದು ಕೋಡ್ ವರ್ಡ್ ನೋಡಿ, ಏನಿದೆ ಸಿಂಪಲ್. ಒಂದು ಬಿರಿಯಾನಿ ಪಾತ್ರೆ ಅನ್ಕೊಳ್ಳಿ, ಇದು ಬಿರಿಯಾನಿ ಪಾತ್ರೆ, ಇದು ಬಿರಿಯಾನಿ. ನೀವು ಬಿರಿಯಾನಿ ಪಾತ್ರೆ ಮಾಡ್ಬೇಕು. ಬಿರಿಯಾನಿ ಮಾಡ್ಬೇಕಾದ್ರೆ ಏನೇನ್ ಹಾಕ್ತಿರಿ, ಒಂದು ವಾಟರ್ ಹಾಕ್ತೀರಾ, ಕರೆಕ್ಟಾ? ಆಮೇಲೆ ಏನ್ ಹಾಕ್ತಿರಿ, ರೈಸ್ ಹಾಕ್ತಿರಿ, ಕರೆಕ್ಟಾ? ಆಮೇಲೆ ಪೀಸ್ ಹಾಕ್ತಿರಿ, ಕರೆಕ್ಟಾ? ಸೊ ಈಗ ಬಿರಿಯಾನಿ ಸ್ಟಾರ್ಟ್ ಆಯ್ತು ಮಾಡಕ್ಕೆ. ಈ ಬಿರಿಯಾನಿ ಮಾಡಕ್ ಸ್ಟಾರ್ಟ್ ಆದಾಗ ಇದು ಕಂಪ್ಲೀಟ್ ಆಯ್ತು ಅನ್ಕೊಳ್ಳಿ. ಬಿರಿಯಾನಿ ಕಂಪ್ಲೀಟ್ ಆದಾಗ ನಿಮ್ಗೆ ಹೆಂಗ್ ಗೊತ್ತಾಯ್ತು ಬಿರಿಯಾನಿ ಆಗಿತ್ತ? ಒಂದು ಫ್ರಾಗ್ರೆನ್ಸ್ ಬರ್ತಾ ಇರ್ತದ, ಬಿರಿಯಾನಿ ಫ್ರಾಗ್ರೆನ್ಸ್. ಸೊ ದಟ್ ಈಸ್ ಫಾರ್ಮೇಶನ್ ಆಫ್ ಏನು, ಎವಲ್ಯೂಷನ್ ಆಫ್ ಗ್ಯಾಸಸ್. ನೋಡಿ, ಗ್ಯಾಸಸ್ ಬರ್ತದೆ, ಗ್ಯಾಸಸ್. ಮತ್ತೆ ವೈಟ್ ರೈಸ್ ಹಾಕಿದ್ರಿ, ವೈಟ್ ರೈಸ್ ಅದೇನಾಯ್ತು, ಕಲರ್ಡ್ ರೈಸ್ ಆಯ್ತಾ? ಸೊ ಏನಾಯ್ತು, ಚೇಂಜ್ ಇನ್ ಕಲರ್ ಆಯ್ತಾ? ನೆಕ್ಸ್ಟ್ ಯಾವ ಸ್ಟೇಟ್ ಇತ್ತು, ಫಸ್ಟ್ ಲಿಕ್ವಿಡ್ ಸ್ಟೇಟ್ ಇತ್ತು, ವಾಟರ್ ಇತ್ತಲ್ಲ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇತ್ತು. ಈಗ ಏನಾಯ್ತದು, ಸಾಲಿಡ್ ಸ್ಟೇಟ್ ಕನ್ವರ್ಟ್ ಆಯ್ತು. ಚೇಂಜ್ ಇನ್ ಸ್ಟೇಟಾ? ಸಿಂಪಲ್. ನಾನು ಹೇಳ್ತಿರೋದು ನಿಮ್ಗೆ ಜಸ್ಟ್ ಫಾರ್ ವಾಟ್ ರಿಮೆಂಬರಿಂಗ್. ಒಂದು ಬಿರಿಯಾನಿ ಪಾತ್ರೆ ನೆನ್ಪಿಟ್ಕೊಂಡು ನೀವು ಎಲ್ಲೊಂದು ಬರೀಬೇಕು. ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಚೇಂಜ್ ಇನ್ ಟೆಂಪರೇಚರ್. ನೋಡಿ, ಫಸ್ಟ್ ಕೋಲ್ಡ್ ಇತ್ತು ರೈಸ್, ಅಂದ್ರೆ ಮೀನ್ಸ್ ಗ್ರೈನ್ಸ್, ರೈಸ್ ಗ್ರೈನ್ಸ್ ಕೋಲ್ಡ್ ಇತ್ತಲ್ಲ. ಈಗ ಬಿರಿಯಾನಿ ಆದ್ಮೇಲೆ ಏನಿತ್ತು, ಬಿಸಿ ಆಯ್ತು. ಚೇಂಜ್ ಇನ್ ಟೆಂಪರೇಚರ್, ಮುಗಿತಾ? ಇಷ್ಟೇ ಚೇಂಜ್ ಇನ್ ಸ್ಟೇಟ್. ನೋಡಿ, ಅದಕ್ಕೆ ಎಕ್ಸಾಂಪಲ್ ನಿಮಗೆ ಕ್ಯಾಂಡಲ್. ನೋಡಿ, ಯಾವಾಗಲೂ ಕೇಳ್ತಾನೆ ಕ್ಯಾಂಡಲ್. ಸೊ ಕ್ಯಾಂಡಲ್ ನೋಡಿ, ಕ್ಯಾಂಡಲ್ ವ್ಯಾಕ್ಸ್ ಇಸ್ ಚೇಂಜಸ್ ಬೈ ದಿ ಚೇಂಜ್ ಇನ್ ದ ಸ್ಟೇಟ್ ಫಾರ್ಮ್. ಯಾವ್ದನ್ನ ಚೇಂಜ್ ಇತ್ತು, ಫಸ್ಟ್ ಸಾಲಿಡ್ ಇತ್ತು, ಕರೆಕ್ಟಾ? ಅದು ಆ ಮೆಲ್ಟ್ ಆಗಿದ್ಮೇಲೆ ಲಿಕ್ವಿಡ್ ಸ್ಟೇಟ್ ಹೋಯ್ತು. ಲಿಕ್ವಿಡ್ ಸ್ಟೇಟ್ ಆದ್ಮೇಲೆ ಏನಿತ್ತು, ಗ್ಯಾಸ್ ಸ್ಟೇಟ್. ಅದು ಮೀನ್ಸ್ ಬರ್ನ್ ಆಗಿ ಎವಾಪರೇಟ್ ಆಗಲ್ಲ ಗ್ಯಾಸ್. ಸೊ ಇಟ್ ಚೇಂಜಸ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಇಂದ ಗ್ಯಾಸ್ ಆಯ್ತು ಕ್ಯಾಂಡಲ್. ದಟ್ ಈಸ್ ಚೇಂಜ್ ಇನ್ ಸ್ಟೇಟ್, ಕರೆಕ್ಟಾ? ನೆಕ್ಸ್ಟ್ ಚೇಂಜ್ ಇನ್ ಕಲರ್. ನೋಡಿ, ಚೇಂಜ್ ಇನ್ ಕಲರ್ ಅಲ್ಲಿ ಈ ಕಾಪರ್ ವೈರ್ ಇದೆಯಲ್ಲ, ಈ ಕಾಪರ್ ಯಾವ ಕಲರ್ ಇರುತ್ತೆ, ಬ್ರೌನ್ ಕಲರ್ ಇರುತ್ತೆ. ಕಾಪರ್ ಇಸ್ ಬ್ರೌನ್ ಕಲರ್. ಈ ಬ್ರೌನ್ ಕಲರ್ ಏನಾಯ್ತು, ಕಾಪರ್, ಇಟ್ ಚೇಂಜಸ್ ಟು ದಿ ವಾಟ್, ಬ್ಲಾಕ್ ಕಲರ್ ಆಯ್ತು. ನೋಡಿ, ಬ್ರೌನ್ ಕಲರ್ ಕಾಪರ್ ಇಸ್ ಚೇಂಜಸ್ ಟು ಬ್ಲಾಕ್ ಕಲರ್ ಆಯ್ತು. ನೋಡಿ, ಕಾಪರ್ ಇಸ್ ಬ್ರೌನ್ ಕಲರ್, ವಿನ್ ಇಟ್ ಇಸ್ ರಿಯಾಕ್ಟ್ ಅಟ್ಮಾಸ್ಫಿಯರಿಕ್ ಇಟ್ ಫಾರ್ಮ್ಸ್ ಎ ಬ್ಲಾಕ್ ಕಲರ್ ಆಯ್ತು. ನೆಕ್ಸ್ಟ್ ಎವಲ್ಯೂಷನ್ ಆಫ್ ಗ್ಯಾಸ್. ನೋಡಿ, ಯಾವ್ದು ಕೆಮಿಕಲ್ ರಿಯಾಕ್ಷನ್, ಜಿಂಕ್. ನೋಡಿ, ಒಂದು ಮೆಟಲ್, ಯಾವ್ದು ಮೆಟಲ್ ಒಂದು ಆಸಿಡ್ ಜೊತೆ ರಿಯಾಕ್ಟ್ ಆದ ತಕ್ಷಣ ಏನ್ ಫಾರ್ಮೇಶನ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ. ಎವಲ್ಯೂಷನ್ ಆಫ್ ಗ್ಯಾಸ್. ಟೆಂಪರೇಚರ್ ಚೇಂಜ್ ಆಗುತ್ತೆ. ದ ರಿಯಾಕ್ಷನ್ ಕ್ವಿಕ್ ಕ್ಲೈಮ್. ನೋಡಿ, ಸುಣ್ಣ ನೀರು ಹಾಕಿದ ತಕ್ಷಣ ಏನಾಯ್ತು, ಇಟ್ ಫಾರ್ಮ್ಸ್ ಇನ್ಕ್ರೀಸ್ ದ ಟೆಂಪರೇಚರ್. ಬಿಸಿ ಆಗಿ ಸ್ಟಾರ್ಟ್ ಆಗುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಇದು ನೋಡಿ, ಕಾಂಬಿನೇಷನ್ ರಿಯಾಕ್ಷನ್ ಬರ್ದಿರ್ತೀರಿ ನೀವು. ವೆನ್ ವಾಟ್ ಕ್ವಿಕ್ ಕ್ಲೈಮ್, ಇದು ಸ್ಲೇಕ್ಡ್ ಲೈಮ್, ಇಟ್ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಇಟ್ ಫಾರ್ಮ್ಸ್ ಎ ವಾಟ್, ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂಡ್ ಇಟ್ ರಿಲೀಸ್ ವಾಟರ್ ಅನ್ನು ರಿಲೀಸ್ ಮಾಡುತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಗೊತ್ತಾ, ದಟ್ ಇಸ್ CaO, ಕ್ವಿಕ್ ಕ್ಲೈಮ್. ಇಟ್ ಇಸ್ ರಿಯಾಕ್ಟ್ ವಿತ್ ವಾಟರ್, ಇಟ್ ಫಾರ್ಮ್ಸ್ ಎ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಮತ್ತೆ ಇಟ್ ಹೀಟ್ ನ ರಿಲೀಸ್ ಮಾಡುತ್ತೆ. ಹೀಟ್ ತುಂಬಾ ಬಿಸಿ ಫಾರ್ಮೇಶನ್ ಆಗುತ್ತೆ. ದಟ್ ಇಸ್ ಚೇಂಜ್ ಇನ್ ಟೆಂಪರೇಚರ್ ಚೇಂಜ್ ಆಯ್ತು.
ಫಾರ್ಮೇಷನ್ ಆಫ್ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ ಅಂದ್ರೆ ಇನ್ಸಾಲ್ಯುಬಲ್ ಸಾಲ್ಟ್ ಫಾರ್ಮೇಷನ್ ಆಯ್ತು. ವೆನ್ ಆಕ್ವಾ ಸೊಲ್ಯೂಷನ್ ಸೋಡಿಯಂ ಸಲ್ಫೇಟ್ ಇಟ್ ಇಸ್ ಮಿಕ್ಸ್ಡ್ ವಿತ್ ಆಕ್ವಾ ಸೊಲ್ಯೂಷನ್ ಬೇರಿಯಂ ಕ್ಲೋರೈಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ನೋಡಿ. ಸೊ ಬೇರಿಯಂ ಸಲ್ಫೇಟ್ ಕಮ್ಸ್ ಟು ಫಾರ್ಮ್ ಎ ವೈಟ್ ಪ್ರಿಸಿಪಿಟೇಟ್. ವೈಟ್ ಬೇರಿಯಂ ಸಲ್ಫೇಟ್ ಅನ್ನೋದು ವೈಟ್ ಪ್ರಿಸಿಪಿಟೇಟ್ ಆಯ್ತು. ಅದೇಂಗ ನೋಡಿ ವೈಟ್ ಪ್ರಿಸಿಪಿಟೇಟ್ ಇನ್ಸಾಲ್ಯುಬಲ್ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಇಷ್ಟು ನೋಡಿ ಕೆಮಿಕಲ್ ರಿಯಾಕ್ಷನ್ ಅಂತ ಆಗಿದೆ ಅಂತ ನಿಮ್ಗೆ ಗೊತ್ತಾಗಕ್ಕೆ ಇಷ್ಟು ಪಾಯಿಂಟ್ ಗಳನ್ನ ನೀವು ಬರೀಬೇಕು. ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್, ಎವಲ್ಯೂಷನ್ ಆಫ್ ಗ್ಯಾಸ್, ಚೇಂಜ್ ಇನ್ ಟೆಂಪರೇಚರ್, ಚೇಂಜ್ ಇನ್ ಪ್ರಿಸಿಪಿಟೇಟ್, ಫಾರ್ಮೇಷನ್ ಆಫ್ ಪ್ರಿಸಿಪಿಟೇಟ್. ಓಕೆ, ಕೆಮಿಕಲ್ ರಿಯಾಕ್ಷನ್ ನೋಡಿ. ಕೆಮಿಕಲ್ ರಿಯಾಕ್ಷನ್ ಹೇಗೆ ಬರೀಬೇಕು ನೋಡಿ. ಒಂದು ಮೆಗ್ನೀಷಿಯಂ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಲ್ಲ, ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ನೀವು ಫಾಸ್ಟ್ ಆಗ್ತಿದೆ ಅಂದ್ರೆ ವಿಡಿಯೋ ಸ್ಲೋ ಇಟ್ಕೊಂಡು ನೋಡಿ, ಸ್ಲೋ ಆಗ್ತಿದ್ರೆ ವಿಡಿಯೋ ಫಾಸ್ಟ್ ಇಟ್ಕೊಂಡು ನೋಡಿ ಅಷ್ಟಾ. ಮೆಗ್ನೀಷಿಯಂ ಆಕ್ಸಿಜನ್ ಮತ್ತೆ ಮೆಗ್ನೀಷಿಯಂ ಆಕ್ಸೈಡ್ ಆಯ್ತಲ್ವಾ. ಸೊ ಇಲ್ಲಿ ನಾವು ರಿಟರ್ನ್ ಇಂದ ವರ್ಡ್ಸ್ ಬರ್ದಿವಿ, ಅದನ್ನ ನಾವೇನ್ ಮಾಡ್ಬೇಕು, ಸಿಂಬಲ್ ಆಗಿ ಬರೀಬೇಕು. ಬಿಕಾಸ್ ಟು ಅವಾಯ್ಡ್ ಟೈಮ್ ಜಾಸ್ತಿ ತಗೊಳುತ್ತಲ್ಲ, ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ನೋಡಿ. ಮೆಗ್ನೀಷಿಯಂ ಆಕ್ಸಿಜನ್, ಮೆಗ್ನೀಷಿಯಂ ಆಕ್ಸೈಡ್ ಆಯ್ತು. ಸೊ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ಇನ್ ದ ಕೆಮಿಕಲ್ ಈಕ್ವೇಶನ್ ಯಾವ ರೀತಿ ಬರೀಬೇಕು ಮತ್ತೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಯಾವ ರೀತಿ ಬರೀಬೇಕು ನೋಡಿ, symbols of the element and formulas reacting substance or reactant or it should be written in the left side ನೋಡಿ. magnesium plus oxygen gives rise to magnesium oxide. ಈ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಇದೆಯಲ್ಲ, ಇದು ರಿಯಾಕ್ಟೆಂಟ್. ಇದನ್ನ ನಾವು LHS ಅಂತಲೂ ಕರಿತೀವಿ. LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರೀಬೇಕಾದ್ರೆ ಯಾವ್ದನ್ನ, ರಿಯಾಕ್ಟೆಂಟ್ಸ್ ನ. ಓಕೆ, ಹಾಗಾದ್ರೆ ರೈಟ್ ಹ್ಯಾಂಡ್ ಸೈಡ್ ಏನ್ ಬರೀಬೇಕು ನಾವು, ಪ್ರಾಡಕ್ಟ್ ಗಳನ್ನ ಬರೀಬೇಕು. ರೈಟ್ ಹ್ಯಾಂಡ್ ಸೈಡ್ ರೈಟ್ ದ ಪ್ರಾಡಕ್ಟ್ಸ್. ಓಕೆ, ಇನ್ ಬಿಟ್ವೀನ್ ದಿಸ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ನಾವೇನ್ ಬರೀತೀವಿ, ವಿ ಆರ್ ಗೋಯಿಂಗ್ ಟು ರೈಟ್ ಆರೋ ಮಾರ್ಕ್ ಬರೀತೀವಿ. ಕರೆಕ್ಟಾ, ಆರೋ ಮಾರ್ಕ್. ನೆಕ್ಸ್ಟ್ ಇದ್ರಲ್ಲಿ ಏನಾದ್ರು ಇನ್ ಕೇಸ್ ನೋಡಿ, ಇನ್ ಕೇಸ್ ವಾಟ್ ದ ಫಿಸಿಕಲ್ ಸ್ಟೇಟ್ಸ್ ರಿಯಾಕ್ಟೆಂಟ್ ಪ್ರಾಡಕ್ಟ್ ಆರ್ ಆಲ್ಸೋ ಮೆನ್ಷನ್ ದ ಕೆಮಿಕಲ್ ಈಕ್ವೇಶನ್. ಫಿಸಿಕಲ್ ಸ್ಟೇಟ್ ಗಳನ್ನ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವ ನೋಡಿ, ಈ ತರ ನೋಡಿ, ಇಲ್ಲಿ ಏನಿದೆ, ಆಕ್ವೇಸ್, ಇದು ಆಕ್ವೇಸ್ ಸೊಲ್ಯೂಷನ್ ಇದೆ. ಕರೆಕ್ಟಾ, ಆಕ್ವೇಸ್ ಡೌನ್ವರ್ಡ್ ಆರೋ ಮಾರ್ಕ್ ಇದೆ. ವಾಟ್ ಇಸ್ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಆಗಿದೆ, ಆಕ್ವೇಸ್ ಸೊಲ್ಯೂಷನ್. ಈ ತರ ಬರೆಯೋದ್ರಿಂದ ಅದು ಕಂಡೀಷನ್ ಫಿಸಿಕಲ್ ಸ್ಟೇಟ್ ಆಫ್ ದಿ ಸಬ್ಸ್ಟೆನ್ಸ್, ಅದು ಫಿಸಿಕಲ್ ಸ್ಟೇಟ್ ಆಫ್ ದಿ ಮೆಟಲ್, ಇದು ಫಿಸಿಕಲ್ ಸ್ಟೇಟ್ ಆಫ್ ದಿ ಕೆಮಿಕಲ್ ಕಾಂಪೌಂಡ್ ಬಗ್ಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ನೋಡಿ, ಅಪ್ವರ್ಡ್ ಆರೋ ಮಾರ್ಕ್ ಇದೆ ಅಂದ್ರೆ ಗ್ಯಾಸ್ ಆಗಿ ಎವಾಪರೇಟ್ ಆಗಿದೆ ಅಂತ ಅರ್ಥ, ಗ್ಯಾಸ್ ಎವಲ್ಯೂಷನ್ ಆಗಿದೆ ಅಂತ ಅರ್ಥ. ಡೌನ್ವರ್ಡ್ ಆರೋ ಮಾರ್ಕ್ ಇದೆ ಅಂದ್ರೆ ದಟ್ ಇಸ್ ಫಾರ್ಮೇಷನ್ ಆಫ್ ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗಿದೆ ಅಂತ. ಈಗ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ ಬರೀಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಡೈರೆಕ್ಟ್ ಆಗಿ ಹೋಗ್ಬಿಡ್ತೀನಿ. ಸೊ ಬ್ಯಾಲೆನ್ಸ್ ಈಕ್ವೇಶನ್ ನೋಡಿ, ಸ್ಕೆಲಿಟಲ್ ಈಕ್ವೇಶನ್ ಕೊಟ್ಟಿರ್ತಾರೆ, ಅಥವಾ ನಿಮಗೆ ವರ್ಡ್ ಈಕ್ವೇಶನ್ ಕೊಟ್ಟಿರ್ತಾನೆ. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಸಿಂಬಲ್ ಕನ್ವರ್ಟ್ ಮಾಡಿ. ನೆಕ್ಸ್ಟ್ ನೋಡಿ, ಈ ಕಡೆ O2 ಇದೆಯಾ ನೋಡಿ, Mg ಪ್ಲಸ್ O2 gives rise to MgO. ಕರೆಕ್ಟಾ, ಇಲ್ಲಿ O2 ಇದೆ ಅಂದ್ರೆ ಇಟ್ ಶುಡ್ ಬಿ ಇಯರ್ ಆಲ್ಸೋ ರೈಟ್ ಹ್ಯಾಂಡ್ ಸೈಡ್ ಆಲ್ಸೋ 2. ಇಲ್ಲಿ 2 ಬರೀರಿ. ಈಗ ಮೆಗ್ನೀಷಿಯಂ ಎಷ್ಟಾಯ್ತು, 2 ಆಯ್ತಾ. ಸೊ ಇಲ್ಲಿಗೂ 2 ಬರೀರಿ, ಮುಗೀತು. ನೋಡಿ, ಐರನ್ ಏನಿದೆ ನೋಡಿ, Fe ಪ್ಲಸ್ H2O ನೆಕ್ಸ್ಟ್ ಗಿವ್ಸ್ ರೈಸ್ ಟು ಫೆರಿಕ್ ಆಕ್ಸೈಡ್ Fe3O4 ಪ್ಲಸ್ H2. ಕರೆಕ್ಟಾ, ಈಗ ಇಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇದೆ ಅದಪ್ಪ. ಆಕ್ಸಿಜನ್ 4 ಇದೆಯಾ, ಸೊ ಇಲ್ಲಿ 4 ಆಗಬೇಕು. ಸೊ ಇಲ್ಲಿ 4 ಹಾಕಿ. ನೆಕ್ಸ್ಟ್ ಐರನ್ ಇಲ್ಲಿ 3 ಇದೆಯಾ, ಇಲ್ಲಿ 3 ಆಗ್ಬೇಕು, ಇಲ್ಲಿ 3 ಹಾಕಿ. ಈಗ ಹೈಡ್ರೋಜನ್ ಎಷ್ಟಾಯ್ತು, 4 8 ಆಯ್ತಾ. ಸೊ ಇಲ್ಲಿ 8 ಆಗ್ಬೇಕು. ಸೊ ಇಲ್ಲಿ 4 ಹಾಕಿ, 3 ಆಯ್ತು. ಅದೇ ಈಕ್ವೇಶನ್ ಬ್ಯಾಲೆನ್ಸ್ ಆಯ್ತು ನೋಡಿ. ಈ ತರ ಈಕ್ವೇಶನ್ ತುಂಬಾ ಬ್ಯಾಲೆನ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಆಟೋಮೆಟಿಕಲಿ ಈಕ್ವೇಶನ್ ಬ್ಯಾಲೆನ್ಸ್ ಮಾಡ್ತೀರಿ. ಈಗ ನೆಕ್ಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ನೋಡಿ, ಯಾವ್ದು ಫಸ್ಟ್ ಒನ್, ದಟ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ಏನಿಲ್ಲ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸ್, 2 or more ಸಬ್ಸ್ಟೆನ್ಸ್ ಕಂಬೈನ್ ಟು ಫಾರ್ಮ್ ಎ ಸಿಂಗಲ್ ಸಬ್ಸ್ಟೆನ್ಸ್. ನೋಡಿ, 2 or more ಸಬ್ಸ್ಟೆನ್ಸ್ ರಿಯಾಕ್ಟ್ ಟು ಫಾರ್ಮ್ ಎ ಕಂಬೈನ್ ಟು ಫಾರ್ಮ್ ಎ ಸಿಂಗಲ್ ಸಬ್ಸ್ಟೆನ್ಸ್. ಎರಡಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸ್ ನೋಡಿ, ಕಾರ್ಬನ್ ಅದು ಆಕ್ಸಿಜನ್ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಯ್ತು. ನೆಕ್ಸ್ಟ್ ಹೈಡ್ರೋಜನ್ ಆಕ್ಸಿಜನ್ ಕಂಬೈನ್ ಆಗಿ ವಾಟರ್ ಆಯ್ತು. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವಿಕ್ ಲೈಮ್ ಫಾರ್ಮ್ಸ್ ಸ್ಲೇಕ್ಡ್ ಲೈಮ್. ನೋಡಿ, ಕ್ವಿಕ್ ಲೈಮ್ ಇಟ್ ರಿಯಾಕ್ಟ್ ವಿತ್ ವಾಟರ್, ಇಟ್ ಫಾರ್ಮ್ಸ್ ಎ ಸ್ಲೇಕ್ಡ್ ಲೈಮ್ ಅಂಡ್ ಇಟ್ ರಿಲೀಸ್ ಹೀಟ್ ರಿಲೀಸ್ ಮಾಡುತ್ತೆ. ಕರೆಕ್ಟಾ, ಹೀಟ್ ರಿಲೀಸ್ ಆಗೋದ್ರಿಂದನೇ ದಿಸ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಕಾಲ್ಡ್ ಎಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ ಇಟ್ ಇಸ್ ರಿಲೀಸ್ಡ್, ವೆರಿ ಇಂಪಾರ್ಟೆಂಟ್. ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ ಇಟ್ ಇಸ್ ರಿಲೀಸ್ಡ್. ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ನೋಡಿ, ನ್ಯಾಚುರಲ್ ಗ್ಯಾಸ್ ಮೀಥೇನ್ ನಾವು ಆಕ್ಸಿಜನ್ ರಿಯಾಕ್ಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತೆ ಲೈಟ್ ಬರ್ತದೆ. ಸೊ ರೆಸ್ಪಿರೇಷನ್, ವೈ ರೆಸ್ಪಿರೇಷನ್ ಕನ್ಸಿಡರ್ಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೋಡಿ, ಇದು ಗ್ಲೂಕೋಸ್ ನ ಬ್ರೇಕ್ ಮಾಡಿ ಇನ್ ಪ್ರೆಸೆನ್ಸ್ ಆಫ್ ಗ್ಲೂಕೋಸ್ ನ ಬ್ರೇಕ್ ಡೌನ್ ಮಾಡ್ಬೇಕಾದ್ರೆ ನಾವು ಆಕ್ಸಿಜನ್ ತಗೊಳ್ತೀವಲ್ಲ, ಆಗ ಗ್ಲೂಕೋಸ್ ಬ್ರೇಕ್ ಡೌನ್ ಆಯ್ತು. ಬ್ರೇಕ್ ಡೌನ್ ಆಗಿ ಏನ್ ರಿಲೀಸ್ ಮಾಡ್ತೀವಿ ನಾವು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಾ. ವಿ ಆರ್ ರಿಲೀಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಿ ರಿಲೀಸಿಂಗ್ ವಾಟರ್ ವೇಪರ್. ಸೊ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಡಿಕಂಪೋಷನ್ ರಿಯಾಕ್ಷನ್. ಡಿಕಂಪೋಷನ್ ಏನಿಲ್ಲ, ಸಿಂಗಲ್ ಸಬ್ಸ್ಟೆನ್ಸ್ ಅಲ್ಲಿ 2 or more ಸಬ್ಸ್ಟೆನ್ಸ್ ಕಂಬೈನ್ ಟು ಫಾರ್ಮ್ ಎ ಸಿಂಗಲ್ ಸಬ್ಸ್ಟೆನ್ಸ್. ಡಿಕಂಪೋಷನ್ ಅಂದ್ರೆ ಸಿಂಗಲ್ ಸಬ್ಸ್ಟೆನ್ಸ್ ಬ್ರೇಕ್ ಡೌನ್ ಇಂಟು 2 or more ಸಬ್ಸ್ಟೆನ್ಸ್ ಆಗುತ್ತೆ. ನೋಡಿ, single substance split into 2 or more substance, that is called as decomposition reaction. ಈಗ ಎಕ್ಸಾಂಪಲ್ ನೋಡೋಣ. ನೋಡಿ, ಎಕ್ಸಾಂಪಲ್ ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಡಿಕಂಪೋಷನ್ ರಿಯಾಕ್ಷನ್ ಆಗುತ್ತೆ. ಒಂದು ಥರ್ಮಲ್ ಡಿಕಂಪೋಷನ್. ಥರ್ಮಲ್ ಅಂದ್ರೆ ಏನು, ಥರ್ಮಲ್ ಅಂದ್ರೆ ಹೀಟ್ ಮುಖಾಂತರ ಹೀಟ್ ಕೊಡೋದ್ರಿಂದ ಆ ಸಬ್ಸ್ಟೆನ್ಸ್ ಬ್ರೇಕ್ ಡೌನ್ ಆದ್ರೆ ದಟ್ ಇಸ್ ಥರ್ಮಲ್ ಡಿಕಂಪೋಷನ್. ನೋಡಿ, ಕ್ಯಾರಿಡ್ ಔಟ್ ಬೈ ಹೀಟ್ ಆಗೋದ್ರಿಂದ. ನೋಡಿ, ಫೆರಸ್ ಸಲ್ಫೇಟ್ FeSO4 ನೋಡಿ, ಹೀಟ್ ಕೊಟ್ಟಿದ್ವಿ. ಹೀಟ್ ಕೊಟ್ಟ ತಕ್ಷಣ ಫೆರಿಕ್ ಆಕ್ಸೈಡ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಟ್ರೈಆಕ್ಸೈಡ್ ಆಯ್ತು. ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಾವು ಹೀಟ್ ಮಾಡಿದ ತಕ್ಷಣ
ಕ್ಯಾಲ್ಸಿಯಂ ಆಕ್ಸೈಡ್ ಕ್ವಿಕ್ ಲೈಮ್ ಆಯ್ತು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಯ್ತು. ನೋಡಿ ಸಿಂಗಲ್ ಸಬ್ಸ್ಟೆನ್ಸ್ ಬ್ರೇಕ್ ಡೌನ್ ಇಂಟು ಟೂ ಆರ್ ಮೋರ್ ಸಬ್ಸ್ಟೆನ್ಸ್, ಬಟ್ ಇಲ್ಲಿ ಇನ್ ಪ್ರೆಸೆನ್ಸ್ ಆಫ್ ವಾಟ್ ಹೀಟ್ ಕೊಡೋದ್ರಿಂದ. ಈಗ ಲೆಡ್ ನೈಟ್ರೇಟ್ ಅಷ್ಟೇ ನೋಡಿ, ಬ್ಯಾಲೆನ್ಸ್ ಈಕ್ವೇಷನ್ ಕೇಳಿದ್ದೇನೆ. ಲೆಡ್ ನೈಟ್ರೇಟ್ ಸೊ ಅಲ್ಲಿ ಹೀಟ್ ಮಾಡಿದ ತಕ್ಷಣ ಲೆಡ್ ಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಫಾರ್ಮೇಶನ್ ಆಯ್ತು. ಸೊ ಇಷ್ಟು ಆಗಿದೆ ಯಾವ್ದ್ರ ಮುಖಾಂತರ ಆಯ್ತು, ಸಿಂಗಲ್ ಸಬ್ಸ್ಟೆನ್ಸ್ ಬ್ರೇಕ್ ಡೌನ್ ಟು ಆರ್ ಮೋರ್ ಸಬ್ಸ್ಟೆನ್ಸ್ ಇನ್ ಪ್ರೆಸೆನ್ಸ್ ಆಫ್ ಹೀಟ್ ಆಯ್ತು. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಥರ್ಮಲ್ ಡಿಕಂಪೋಷನ್. ಅದೇ ಏನಾದ್ರು ಕರೆಂಟ್ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದ್ರ ಮುಖಾಂತರ ಏನಾದ್ರು ಆದ್ರೆ ನೋಡಿ, ದ ಡಿಕಂಪೋಷನ್ ಟೇಕ್ಸ್ ಪ್ಲೇಸ್ ಬೈ ಪಾಸಿಂಗ್ ದ ಎಲೆಕ್ಟ್ರಿಸಿಟಿ ಮುಖಾಂತರ ಆದ್ರೆ ದಟ್ ಇಸ್ ಕಾಲ್ಡ್ ಎಸ್ ಎಲೆಕ್ಟ್ರೋಲೈಟಿಕ್ ಡಿಕಂಪೋಷನ್ ಅಂತ ಕರಿತೀವಿ. ಸೊ ಇಲ್ಲಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ ನೋಡಿ, ವಾಟರ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ ತಕ್ಷಣ ಅದು ಹೈಡ್ರೋಜನ್ ಅಯಾನ್ ಆಗಿ ಮತ್ತೆ ಹೈಡ್ರೋಜನ್ ಗ್ಯಾಸ್ ಮತ್ತೆ ಆಕ್ಸಿಜನ್ ಗ್ಯಾಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಅದೇ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಡಯಾಗ್ರಾಮ್ ಬರುತ್ತಲ್ಲ ಅದು. ಸೊ ಇಲ್ಲಿ ನಿಮಗೆ ಕ್ಯಾಥೋಡ್ ಕಡೆ ಯಾವ್ದು ಬರುತ್ತೆ, ಆನೋಡ್ ಕಡೆ ಯಾವ್ದು ಬರುತ್ತೆ ಅಂತ ಕೇಳ್ತಾರೆ. ಸೊ ಅದಕ್ಕೂ ಒಂದು ಕೋಡ್ ವರ್ಡ್ ನೆನ್ಪಿಟ್ಕೋಬೇಕು. ನೀವೆಲ್ಲ ಏನು ಬಯಟ್ ಮಾಡಕ್ ಹೋಗ್ಬಾರ್ದು. ನೋಡಿ CH ಅಂತ ನೆನ್ಪಿಟ್ಕೊಳ್ಳಿ. ಸಿ ಎಚ್ ಅಂತ ನೀವು ಕಾರ್ಬನೇಟ್ ಕಾಂಪೌಂಡ್ ಬರೀತಿರಲ್ವಾ, ಕಾರ್ಬನ್ ಹೈಡ್ರೋಜನ್ ನೋಡಿ, ಇದೆ ಕ್ಯಾಥೋಡ್ ಸೈಡ್ ಏನ್ ರಿಲೀಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಅವಾಗ ಕನ್ಫ್ಯೂಷನ್ ಆಗಲ್ಲ ನಿಮಗೆ. ಕ್ಯಾಥೋಡ್ ಸೈಡ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಯ್ತು. ಸೊ ಇದು ರೇಷಿಯೋ ಎಷ್ಟು ರಿಲೀಸ್ ಆಗುತ್ತೆ, 2:1. ಅದನ್ನು ಬಯಟ್ ಮಾಡಕ್ ಹೋಗ್ಬೇಡಿ. ಸೊ H2O ಅಂತ ಬರೀತಿರಲ್ವಾ, 2% ಏನಿರುತ್ತೆ, 2% that is 2 times the ಆಕ್ಸಿಜನ್ ಗಿಂತ 2ರಷ್ಟು ಹೈಡ್ರೋಜನ್ ಇರುತ್ತೆ. ದಟ್ ಇಸ್ ಒನ್ ಟೈಮ್ ದಟ್ ಇಸ್ ಆಕ್ಸಿಜನ್. ದಟ್ಸ್ ವೈ 2:1. ನೋಡಿ ಅಲ್ಲಿ ಅದಕ್ಕೆ ನೀವು ಫಿಗರ್ನ ಕರೆಕ್ಟ್ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಿಗರ್ ದಟ್ ಇಸ್ ನೋಡಿ ಇಲ್ಲಿ. ಸೊ ಡಬಲ್ ದಿ ಆಕ್ಸಿಜನ್ ಗಿಂತ ಜಾಸ್ತಿ ಇರುತ್ತೆ ಹೈಡ್ರೋಜನ್. ಒಂದು ಎಕ್ಸ್ಪ್ಲನೇಷನ್ ಇದೆ ನೋಡಿ ಇಲ್ಲಿ. ನೆಕ್ಸ್ಟ್ ಫೋಟೋಲೈಟಿಕ್ ಡಿಕಂಪೋಷನ್. ಫೋಟೋ ಅಂದ್ರೆ ಏನು, ಲೈಟ್. ಸನ್ಲೈಟ್ ಮುಖಾಂತರ ಡಿಕಂಪೋಷನ್ ಸಿಂಗಲ್ ಸಬ್ಸ್ಟೆನ್ಸ್ ಬ್ರೇಕ್ ಡೌನ್ ಆದ್ರೆ ದಟ್ ಇಸ್ ಕಾಲ್ಡ್ ಫೋಟೋಲೈಟಿಕ್ ಕೆಮಿಕಲ್ ರಿಯಾಕ್ಷನ್. ನೋಡಿ ದ ಡಿಕಂಪೋಷನ್ ರಿಯಾಕ್ಷನ್ ಕ್ಯಾರಿಡ್ ಔಟ್ ಬೈ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಮುಖಾಂತರ ಆದ್ರೆ ದಟ್ ಇಸ್ ಫೋಟೋಲೈಟಿಕ್ ಡಿಕಂಪೋಷನ್. ನೋಡಿ ಸಿಲ್ವರ್ ಕ್ಲೋರೈಡ್ ಅನ್ನು ವೈಟ್ ಕಲರ್ ಇತ್ತು, ಅದನ್ನ ಸನ್ಲೈಟ್ ಮುಖಾಂತರ ಇಟ್ಟ ತಕ್ಷಣ ಅದು ಗ್ರೇ ಕಲರ್ ಫಾರ್ಮೇಶನ್, ದಟ್ ಇಸ್ ಸಿಲ್ವರ್ ಗ್ರೇ ಕಲರ್ ಬರುತ್ತದೆ. ಸೊ ಸಿಲ್ವರ್ ಬ್ರೋಮೈಡ್, ಇದು ಅಷ್ಟೇ, ಸಿಲ್ವರ್ ಬ್ರೋಮೈಡ್ ಸನ್ಲೈಟ್ ಇಟ್ಟ ತಕ್ಷಣ ಸಿಲ್ವರ್ ಮತ್ತೆ ಬ್ರೋಮೈಡ್ ಆಯ್ತು. ಸೊ ಬ್ರೋಮಿನ್ ಆಯ್ತು. ದಿಸ್ ರಿಯಾಕ್ಷನ್ ಇಸ್ ಟೇಕ್ಸ್ ಪ್ಲೇಸ್ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ ಮುಖಾಂತರ ಆಗ್ತದೆ. ನೋಡಿ ಇದನ್ನ ಡಿಕಂಪೋಷನ್ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ಅಂದ್ರೆ ಏನು, ಹೀಟು ಅಬ್ಸರ್ವ್ ಆಯ್ತು, ಹೀಟ್ ಇಲ್ದರೆ ಕೆಲಸನೇ ಆಗ್ಲಿಲ್ಲ. ಸನ್ಲೈಟು ಮತ್ತೆ ಇನ್ನೇನದು ಹೀಟು ಮತ್ತೆ ಇನ್ನೊಂದು ಎಲೆಕ್ಟ್ರಿಸಿಟಿ, ಅಲ್ಲಿಗೆ ಒಂದು ಹೀಟ್ ಬಂದ ತಕ್ಷಣ ಚೇಂಜಸ್ ಆಗಿದೆ. ನೋಡಿ ರಿಕ್ವೈರ್ಡ್ ಎನರ್ಜಿ, ದ ರಿಯಾಕ್ಷನ್ ರಿಕ್ವೈರ್ಡ್ ಎನರ್ಜಿ ಟು ಫಾರ್ಮ್ ಎ ಹೀಟು, ಲೈಟು ಅಂಡ್ ಎಲೆಕ್ಟ್ರಿಸಿಟಿ ಟು ಬ್ರೇಕ್ ದ ಸಿಂಗಲ್ ಸಬ್ಸ್ಟೆನ್ಸ್. ಹೀಟು ಲೈಟು ಮತ್ತೆ ಎಲೆಕ್ಟ್ರಿಸಿಟಿ ಮುಖಾಂತರ ಬ್ರೇಕ್ ಆಗಿರೋದ್ರಿಂದ ಇದನ್ನ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಏನಿಲ್ಲ, ಸಿಂಪಲ್ ನೋಡಿ, ಮೋರ್ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸ್ ದ ಲೆಸ್ ರಿಯಾಕ್ಟಿವ್ ಮೆಟಲ್ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್. ಇದಕ್ಕೆ ನಾನು ಕೋಡ್ ವರ್ಡ್ ಕೂಡ ಮಾಡ್ಕೊಟ್ಟಿದ್ದೇನೆ ನಿಮಗೆ. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮಿ ಎ ಜೀಬ್ರಾ. ನೋಡಿ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮಿ ಎ ಜೀಬ್ರಾ, ಐ ಲೈಕ್ ಕಾಲಿಂಗ್ ಹರ್ ಸ್ಮಾರ್ಟ್ ಗಾಯ್ ಅಂತ. ಸೊ ಅದರಲ್ಲಿ ನೋಡಿ ಐರನ್ ಮೋರ್ ರಿಯಾಕ್ಟಿವ್, ಕಾಪರ್ ಲೆಸ್ ರಿಯಾಕ್ಟಿವ್. ಸೊ ಐರನ್ ಕಾಪರ್ನ ಒದ್ದು ಓಡಿಸುತ್ತೆ, ಹೋಗಪ್ಪ ನೀನು ನನ್ನ ಜಾಗಕ್ಕೆ ಬಂದಿ ಅಂತ. ಸೊ ಅವಾಗ ಏನಾಯ್ತು, ಫೆರಸ್ ಸಲ್ಫೇಟ್ ಪ್ಲಸ್ ಕಾಪರ್ ಆಯ್ತು. ಸೊ ಇದು ಅಷ್ಟೇ. ಜಿಂಕ್ ಏನಾಯ್ತು ನೋಡಿ, ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ದಟ್ಸ್ ವೈ ZnSO4 ಮತ್ತೆ ಕಾಪರ್ ಆಯ್ತು. ನಿಮಗೆ ಇದು ಉಲ್ಟಾ ಕೊಡ್ಬೋದು. ಈಗ ಮೊನ್ನೆ ಸ್ಟೇಟ್ ಲೆವೆಲ್ ರಿಯಾಕ್ಷನ್ ಕೊಟ್ಟಿದ್ದೇನೆ. ಸೊ ಏನು, ಕಾಪರ್ ಸಲ್ಫೇಟ್ ಮತ್ತೆ ಪ್ಲಸ್ ಫೆರಸ್ ಸಲ್ಫೇಟ್. ನೋಡಿ ಫೆರಸ್ ಸಲ್ಫೇಟ್ ಕೊಟ್ಟಿದ್ರೆ, ಫೆರಸ್ ಸಲ್ಫೇಟ್ ಕೊಟ್ಬಿಟ್ಟು ನಿಮಗೆ ಪ್ಲಸ್ ಡ್ಯಾಶ್ ಹಾಕ್ಬಿಟ್ಟು ಮುಂದೆ ಹ್ಯಾರೋ ಮಾರ್ಕ್ ಹಾಕ್ಬಿಟ್ಟು ಬೇರೆ ಕೊಟ್ಟಿದ್ದೇನೆ. ಸೊ ನೀವು ಅಲ್ಲಿಗೆ ಮತ್ತೆ ನಾನು CU ಬರ್ದಿದೆ, CU ಅಂತ ಬರೆಯೋದಲ್ಲ. ಸೊ ಯಾಕಂದ್ರೆ ಐರನ್ ಗಿಂತ ಜಾಸ್ತಿ ಏನು ರಿಯಾಕ್ಟಿವ್ ಯಾವುದು, ನಮ್ಮ ಜಿಂಕ್ ಬಂದಾಗ ಮಾತ್ರ ಅದೇನಾಗುತ್ತೆ, ಅದನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಸೆಲೆಕ್ಟ್ ಮಾಡಬೇಕು. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸ್ ದ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮಾಡೋಣ. ಸೊ ರಿಯಾಕ್ಷನ್ ಇನ್ ವಿಚ್ ನ್ಯೂ ಸಬ್ಸ್ಟೆನ್ಸ್ ಆರ್ ಫಾರ್ಮ್ಡ್, ಹೊಸ ಸಬ್ಸ್ಟೆನ್ಸ್ ಫಾರ್ಮೇಷನ್ ಆಗುತ್ತೆ ಬೈ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಒಂದಕ್ಕೊಂದು ಅಲ್ಲಲ್ಲೇ ಎಕ್ಸ್ಚೇಂಜ್ ಮಾಡ್ಕೊತ ಅಯಾನ್ಸ್ಗಳನ್ನ. ನೋಡಿ ಇಲ್ಲಿ, ಸೊ Na ಇದೆಯಲ್ಲ, ಇದು ನೋಡ್ರಪ್ಪ, ಈ Na ಅನ್ನೋದು ಈ Cl ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂಡು, Cl ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂಡು NaCl ಆಯ್ತು. ನೋಡಿ NaCl ಆಯ್ತು. ಉಳಿದಿರೋದೇ ಅದು ನಮ್ಮ Ba, ಬೇರಿಯಮ್ ಮತ್ತೆ ಈ ಸಲ್ಫೇಟ್ ಎರಡು ಕಂಬೈನ್ ಆಗಿ BSO4 ಆಯ್ತು. BSO4 ನೋಡಿ, a new substance are formed by mutual exchange of ions between two compounds. It form a double displacement reaction. ಇದರಲ್ಲಿ ನೋಡಿ ಒಂದು precipitation reaction ಆಗುತ್ತೆ. ಪ್ರೆಸಿಪಿಟೇಷನ್ ನೋಡಿ, ಇಲ್ಲಿ ವೈಟ್ ಪ್ರೆಸಿಪಿಟೇಟ್ ಬೇರಿಯಂ ಸಲ್ಫೇಟ್ ಇಸ್ ಫಾರ್ಮ್ಡ್, ಸೊ ದಟ್ ಇಸ್ ಕಾಲ್ಡ್ ಆಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಒಂದು ಪ್ರೆಸಿಪಿಟೇಷನ್ ಆಯ್ತು ಅಂದ್ರೆ ದಟ್ ಇಸ್ ಕಾಲ್ಡ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ನಿಮ್ಗೆ ಅದನ್ನು ಕೇಳ್ತಾರೆ, ಪ್ರೆಸಿಪಿಟೇಷನ್, ವಾಟ್ ಇಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದ್ರೆ ಎ ನ್ಯೂ ಸಬ್ಸ್ಟೆನ್ಸ್, ನ್ಯೂ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ಎ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ಟೂ ಕಾಂಪೌಂಡ್ಸ್. ಇಯರ್ ಒನ್ ಕಾಂಪೌಂಡ್ ಅಥವಾ ಯಾವುದೋ ಒಂದು ಕಾಂಪೌಂಡ್ ಏನಾಗುತ್ತೆ, ಪ್ರೆಸಿಪಿಟೇಟ್ ಆಗುತ್ತೆ. ವೈಟ್ ಪ್ರೆಸಿಪಿಟೇಟ್ ಫಾರ್ಮ್, ದಟ್ ಇಸ್ ಕಾಲ್ಡ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದಾರೆ ನೋಡಿ, ಬೇರಿಯಂ ಸಲ್ಫೇಟ್ ಡೌನ್ ಮಾರ್ಕ್ ಹಾಕಿದ್ರೆ ದಟ್ ಇಸ್ ಪ್ರೆಸಿಪಿಟೇಟ್. ನೋಡಿ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್, ವೆರಿ ಇಂಪಾರ್ಟೆಂಟ್. ಆಕ್ಸಿಡೇಷನ್, O ಇಂದ ಸ್ಟಾರ್ಟ್ ಆಗಿದೆಯಾ, ಅಡಿಷನ್ ಆಫ್ ಆಕ್ಸಿಜನ್ ಅಷ್ಟೇ, ಮುಗಿತು. ನೋಡಿ O ಇಂದ ಸ್ಟಾರ್ಟ್ ಆಗಿದೆಯಾ, ನೋಡಿ ಗೈನ್ ಆಫ್ ಆಕ್ಸಿಜನ್, ಅದೇ
ಅಡಿಷನ್ ಆಫ್ ಆಕ್ಸಿಜನ್ ಅಂದ್ರೆ ಗೇನ್ ಆಫ್ ಆಕ್ಸಿಜನ್. ಅದು ಆಯ್ತಂದ್ರೆ ಅದ್ರ ಉಲ್ಟಾ ರಿಮೂವಲ್ ಆಫ್ ಹೈಡ್ರೋಜನ್. ಸೊ reactant atoms to molecules that is called ನೋಡಿ ಕಾಪರಿಗೆ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಆಡ್ ಆಯ್ತು, ದಿಸ್ ಕಾಪರ್ ಆಕ್ಸೈಡ್ ಆಯ್ತು. ಕರೆಕ್ಟಾ? ರಿಡಕ್ಷನ್ ಏನಿಲ್ಲ, ಆಕ್ಸಿಜನ್ ರಿಮೂವ್ ಮಾಡೋದು ಅಥವಾ ಹೈಡ್ರೋಜನ್ ಆಡ್ ಮಾಡೋದು. ನೋಡಿ gain of electrons or decreases in the oxidation state and atom by another atom and ions or molecules. Gain of electrons or decreases in the oxidation ಅದೇ ರಿಮೂವಲ್ ಆಫ್ ಆಕ್ಸಿಜನ್. ಆಕ್ಸಿಜನ್ ರಿಮೂವ್ ಮಾಡೋದ್ರಿಂದ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ ಡಿಕ್ರೀಸ್ ಆಗುತ್ತೆ. ಇದೆ ನೋಡಿ, ಇಲ್ಲಿ ಆಕ್ಸಿಜನ್ ಇದೆ, ಕಾಪರ್ ಪಕ್ಕ ಆಕ್ಸಿಜನ್ ಇದೆ. ಸೊ ಇಲ್ಲಿ ಹೋದ ತಕ್ಷಣ ಕಾಪರ್ ಪಕ್ಕ ಆಕ್ಸಿಜನ್ ಇಲ್ಲ, ರಿಮೂವ್ ಆಯ್ತು ಆಕ್ಸಿಜನ್. ಸೊ ಹೈಡ್ರೋಜನ್ ಆಕ್ಸಿಜನ್ ಆಡ್ ಆಯ್ತು. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ರಿಡಕ್ಷನ್. ನೋಡಿ ತೋರಿಸಿದೆ ನೀಟಾಗಿ. ಸೊ ಕಾಪರ್ ಆಕ್ಸೈಡ್ ಇರೋದು ಕಾಪರ್ ಆಯ್ತು, ದಟ್ ಇಸ್ ವೈ ಆಕ್ಸಿಜನ್ ರಿಮೂವ್ ಆಗಿರೋದು ರಿಡಕ್ಷನ್. ಹೈಡ್ರೋಜನ್ ಪಕ್ಕ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಸೇರ್ಕೊಂತು, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಕ್ಸಿಡೇಷನ್. ಸೊ ಇನ್ ದಿಸ್ ವರ್ಡ್ ನೋಡಿ ಇದು ಅಷ್ಟೇ. ನೋಡಿ MnO ಪಕ್ಕ ನೋಡಿ, MnO ಆಕ್ಸಿಜನ್ ಇದೆ, ಇಲ್ಲಿ ಆಕ್ಸಿಜನ್ ಹೋಯ್ತು, ರಿಮೂವ್ ಆಯ್ತು, ದಟ್ ಇಸ್ ವೈ ರಿಡಕ್ಷನ್. ಸೊ ಇಲ್ಲಿ HCl ನೋಡಿ ಹೈಡ್ರೋಜನ್ ರಿಮೂವ್ ಆಯ್ತು, ಹೈಡ್ರೋಜನ್ ರಿಮೂವ್ ಆಗಿದೆ, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಕ್ಸಿಡೇಷನ್. ನೆಕ್ಸ್ಟ್, ಎಫೆಕ್ಟ್ ಆಫ್ ಆಕ್ಸಿಡೇಷನ್ ರಿಯಾಕ್ಟೆಂಟ್ ಇನ್ ದ ಎವ್ರಿ ಡೇ ಲೈಫ್. ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಆಗೋದ್ರಿಂದ ನಮ್ಮ ಆಕ್ಸಿಡೇಷನ್ ರಿಯಾಕ್ಷನ್ ಆಗಿದೆ ಏನು ಎಫೆಕ್ಟ್ ಆಗುತ್ತೆ ನಮ್ಮ ಲೈಫಲ್ಲಿ? ಒಂದು ಕರೋಜನ್ ನೋಡಿ, ಕರೋಜನ್ ಆಗುತ್ತೆ. ಇನ್ನೊಂದು ರ್ಯಾನ್ಸಿಡಿಟಿ ಅಂತ ಆಗುತ್ತೆ. ಕರೋಜನ್ ಇಸ್ ಅ ಪ್ರೋಸೆಸ್ ವಿಚ್ ಮೆಟಲ್ಸ್ ಇಸ್ ಡೆಟರೇಟೆಡ್ ಬೈ ದಿ ಆಕ್ಷನ್ ಆಫ್ ಏರ್, ಅಂದ್ರೆ ಸ್ಲೋ ಡಿಗ್ರೇಡೇಷನ್ ಆಫ್ ಮೆಟಲ್ ವೆನ್ ಇಟ್ ಇಸ್ ಎಕ್ಸ್ಪೋಸ್ ಟು ದಿ ಮಾಯ್ಸ್ಟ್ ಏರ್ ಜೊತೆ ರಿಯಾಕ್ಟ್ ಮಾಡಿ ಅದರಲ್ಲಿರುವಂತಹ ಕ್ವಾಲಿಟಿಗಳನ್ನ ಲಾಸ್ ಮಾಡ್ಕೊಳ್ಳುತ್ತೆ. ಸೊ ಯಾವ್ದು ಜೊತೆ ರಿಯಾಕ್ಟ್ ಮಾಡ್ತಾರೆ? ಮಾಯಿಶ್ಚರ್, ಕೆಮಿಕಲ್ಸ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಅಂಡ್ ಇಟ್ ಈಸ್ ಆಲ್ಸೋ ರೆಡಾಕ್ಸ್ ರಿಯಾಕ್ಷನ್ ವಿಚ್ ಇಸ್ ಮೆಟಲ್ ಗೆಟ್ ಆಕ್ಸಿಡೈಸ್ ಅಂಡ್ ಮೆಟಲ್ ಆಕ್ಸೈಡ್ ಅಂಡ್ ಆಕ್ಸಿಜನ್ ಗೆಟ್ ರಿಡ್ಯೂಸ್ ಇಂಟು ಆಕ್ಸೈಡ್ ಆಫ್ ಐರನ್. ನೋಡಿ ಮೆಟಲ್ ಆಕ್ಸಿಜನ್ ರಿಯಾಕ್ಟ್ ಆಗಿ ಮೆಟಲ್ ಆಕ್ಸೈಡ್ಸ್ ಆಗುತ್ತೆ, ಮೆಟಲ್ ಆಕ್ಸೈಡ್ ಆಗಿ ಅದರ ನೇಚರ್ ನ ಕಡಿಮೆ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಕರೋಜನ್ ಆಫ್ ಐರನ್ that is called rusting. Iron object when left for moist open for air sometime get coated with the reddish brown color. ನೋಡಿ ರೆಡ್ಡಿಶ್ ಬ್ರೌನ್ ಕಲರ್ ಬಂದ್ಬಿಡುತ್ತೆ. ಅದು ಪ್ರೋಸೆಸ್ ಕಾಲ್ಡ್ ಎಸ್ ರಸ್ಟಿಂಗ್ ಆಯ್ತಾ. ನೋಡಿ ಇದಕ್ಕೆ ನಾನು ನಿಮ್ಗೊಂದು ಅದಕ್ಕೂ ಪೌಡರ್ ಮಾಡ್ಕೊಳ್ತೀನಿ. ಸಲ್ಫರ್ ನೋಡಿ, ಸಲ್ಫರ್ ಅಂದ್ರೆ ಏಜಿನ ಎಸ್ ಇಂದ ಸ್ಟಾರ್ಟ್ ಆಯ್ತಾ? ಹೇಳ್ಬೇಕ್ರೆ ಸಲ್ಫರ್ ಅಂತ ಹೇಳ್ತೀವ. ಯಾವ ಗ್ಯಾಸು ಇದು? ಯಾವ್ದು ರಿಯಾಕ್ಟ್ ಮಾಡುತ್ತೆ? ರಿಯಾಕ್ಟ್ ವಿತ್ ಸಲ್ಫರ್ ಗ್ಯಾಸ್ ಜೊತೆ ರಿಯಾಕ್ಟ್ ಮಾಡ್ತು. ಸಲ್ಫರ್ ಗ್ಯಾಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನ್ ಕಲರ್ ಬರುತ್ತೆ? ಬ್ಲಾಕ್ ಕಲರ್ ಬಂತು, ಬ್ಲಾಕ್ ಕಲರ್. ಅದೇ ಕಾಪರ್ ನೋಡಿ, ಕಾಪರ್ ಸಿ ಇಂದ ಸ್ಟಾರ್ಟ್ ಆಗಿದೆ ಹೆಸರು. ಕಾಪರ್ ಕಾರ್ಬನ್ ಡೈಆಕ್ಸೈಡ್ ಯಾವ ಕಲರ್ ಬರುತ್ತೆ? ಗ್ರೀನ್ ಕಲರ್ ಬರುತ್ತೆ. ನೆಕ್ಸ್ಟ್ ನಮ್ಮ ರೆಡ್ಡಿಶ್ ಬ್ರೌನ್ ನಮ್ಮ ಇದು ಐರನ್ ನೋಡಿ, ಗ್ರೀನ್ ಕಲರ್ ಕೋಟಿಂಗ್ ಅಂದಿ ಕಾಪರ್ ಆರ್ಟಿಕಲ್ ವೆನ್ ಇಟ್ ಇಸ್ ರಿಯಾಕ್ಟ್ ವಿತ್ ಸಿಲ್ವರ್ ಆರ್ಟಿಕಲ್ ಬ್ಲಾಕ್ ಕಲರ್ ಫಾರ್ಮೇಶನ್ ಆಗುತ್ತೆ, ದಟ್ ಇಸ್ ಕರೋಜನ್. ಇದು ಹೆಂಗ್ ಪ್ರಿವೆಂಟ್ ಮಾಡ್ತೀವಿ ರಸ್ಟಿಂಗ್? ನೋಡಿ ಆರ್ಟಿಕಲ್ ಈ ಶುಡ್ ಬಿ ಪೇಂಟ್ ಮಾಡ್ತೀವ. ಆಮೇಲೆ ಏನ್ ಮಾಡ್ತೀವಿ? ಆಯಿಲ್ಡ್ ಮಾಡ್ತೀವಿ, ಗ್ರೀಸ್ ಮಾಡ್ತೀವಿ. ಶುಡ್ ಬಿ ಯೂಸ್ಡ್ ವಾಟರ್ ಸಪ್ಲೈ. ನೋಡಿ ಗ್ಯಾಲ್ವನೈಸೇಷನ್ ಮಾಡಬೇಕು. ಗ್ಯಾಲ್ವನೈಸೇಷನ್ ಐರನ್ ಪೈಪ್ ಯೂಸ್ನಿಗೆ ವಾಟರ್ ಸಪ್ಲೈ. ಗ್ಯಾಲ್ವನೈಸೇಷನ್ ಅಂದ್ರೆ ಏನಿಲ್ಲ, ಈಗ ಒಂದು ಐರನ್ ಆರ್ಟಿಕಲ್ಸ್ ಇರುತ್ತಲ್ಲ ಅದ್ರ ಮೇಲೆ ಜಿಂಕ್ ನ ಲೇಪನ ಮಾಡೋದು, ಜಿಂಕ್ ಕೋಟಿಂಗ್ ಮಾಡೋದು. ಐರನ್ ಕ್ಯಾನ್ ಬಿ ಕೋಟೆಡ್ ವಿತ್ ದಿ ಕ್ರೋಮಿಯಂ. ಕ್ರೋಮಿಯಂ ಟು ಆಡ್ ಪ್ರಿವೆಂಟ್ ರಸ್ಟಿಂಗ್. ಇದು ಅನೋಡೈಸಿಂಗ್ ಅಂತ ಮಾಡ್ತಾರೆ, ಕ್ರೋಮೋಪ್ಲೇಟಿಂಗ್ ಅಂತ ಮಾಡ್ತಾರೆ. ಸೊ ಅದ್ರ ಮುಖಾಂತರ ಕೂಡ ಅದನ್ನ ಅವಾಯ್ಡ್ ಮಾಡಬಹುದು. ಸೊ ರ್ಯಾನ್ಸಿಡಿಟಿ ಅಂದ್ರೆ ಪ್ರೋಸೆಸ್ ವಿಚ್ ಸ್ಲೋ ಆಕ್ಸಿಡೇಷನ್ ಆಫ್ ಆಯಿಲ್ ಅಂಡ್ ಫ್ಯಾಟ್. ನಿಧಾನಕ್ಕೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಅದು ಸ್ಮೆಲ್ ಮತ್ತೆ ಟೇಸ್ಟ್ ಚೇಂಜ್ ಮಾಡ್ಕೊಳ್ಳೋದು. ದ ಪ್ರೆಸೆನ್ಸ್ ಇನ್ ದಿ ಫುಡ್ ಮೆಟೀರಿಯಲ್ ರಿಸಲ್ಟ್ ಇನ್ ದಿ ಪ್ರೊಡಕ್ಷನ್ ಆಫ್ ಫ್ಲೋಸ್ ಫೋಲ್ಡರ್. ಕೆಟ್ಟ ಸ್ಮೆಲ್ ಬರುತ್ತೆ ಮತ್ತೆ ಟೇಸ್ಟ್ ಇನ್ ದಟ್ ವೆನ್ ದ ಕುಕ್ಡ್ ಫುಡ್ ಐಟಮ್ಸ್ ವಿಲ್ ಪ್ಲೇಸ್ ಇನ್ ದ ಲಾಂಗ್ ಟೈಮ್. ಎಷ್ಟು ಜಾಸ್ತಿ ಇಡಬೇಕು ಬಿಕಮ್ ರ್ಯಾನ್ಸಿಡಿಟಿ ಅನ್ಸೂಟೇಬಲ್ ಫಾರ್ ದಿ ಕನ್ಸಂಪ್ಷನ್ ಮಾಡೋಕ್ಕಾಗಲ್ಲ ಅದನ್ನ. ಸೊ ರ್ಯಾನ್ಸಿಡಿಟಿ ಹೆಂಗ್ ಔಟ್ ಮಾಡ್ತೀರಿ? ಶುಡ್ ಬಿ ಸ್ಟೋರ್ಡ್ ಇನ್ ದ ರೆಫ್ರಿಜರೇಟರ್ ಸ್ಟೋರ್ ಮಾಡಬೇಕು, ಫ್ರಿಜ್ ಅಲ್ಲಿ ಇಡಬೇಕು, ಮತ್ತೆ ಏರ್ ಟೈಟ್ ಕಂಟೈನರ್ ಇಡಬೇಕು. ನೆಕ್ಸ್ಟ್ ಆಂಟಿ ಆಕ್ಸಿಡೆಂಟ್ ಬೈ ಹ್ಯಾಡಿಂಗ್ ಆಂಟಿ ಆಕ್ಸಿಡೆಂಟ್ ಟು ದಿ ಫುಡ್. ಯಾವುದು? ನೈಟ್ರೋಜನ್ ಗ್ಯಾಸ್ ನ ಫಿಲ್ ಮಾಡ್ತೀವಿ. ಸೊ ಫುಡ್ ಇಸ್ ಫ್ಲಶ್ ವಿತ್ ದಿ ಏರ್ ಬ್ಯಾಗ್ಸ್ ವಾಸ್ ಗ್ಯಾಸ್ ಫಿಲ್ಡ್ ವಿತ್ ನೈಟ್ರೋಜನ್ ಟು ಪ್ರಿವೆಂಟ್ ದ ಆಕ್ಸಿಡೇಷನ್ ಆಫ್ ಫುಡ್. ಏನೇನು ನೋಡಿ, ರೆಫ್ರಿಜರೇಟರ್ ಇಡಬೇಕು, ಏರ್ ಟೈಟ್ ಕಂಟೈನರ್ ಮಾಡಬೇಕು, ನೆಕ್ಸ್ಟ್ ಆಂಟಿ ಆಕ್ಸಿಡೆಂಟ್ಗಳನ್ನ ಹಾಕಬೇಕು, ನೈಟ್ರೋಜನ್ ಫಿಲ್ ಮಾಡಬೇಕು, ಪ್ರಿವೆಂಟ್ ಆಕ್ಸಿಡೇಷನ್. ಇಷ್ಟೇ ನೋಡಿ, ಇದು ಫಸ್ಟ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡಿದ್ದು. ಇದ್ರಲ್ಲಿ ಏನಾದ್ರು ಡೌಟ್ ಇದೆ ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ನೋಡಿ ಇದು ಯೂಸ್ ಆಗ್ಲೇಬೇಕು ಅನ್ನೋದಕ್ಕೋಸ್ಕರ ಚಾಪ್ಟರ್ ಇರುವಂತಹ ಎಲ್ಲಾ ಕಂಪ್ಲೀಟ್ ಒಂದು ವರ್ಡ್ ಬಿಡ್ದಂಗೆ ಒಂದು ಪಾಯಿಂಟ್ ಮಾಡಿ ನಿಮ್ಗೆ ಈಸಿ ಆಗ್ಲಿ ಅನ್ನೋದಕ್ಕೋಸ್ಕರ ಹಾಕಿದೀನಿ. ಸೊ ಮತ್ತೆ ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಮತ್ತೆ ಯೂಸ್ ಆಗಲ್ಲ, ನಂಗೆ ಅರ್ಥ ಆಗಲ್ಲ, ನಂಗೆ ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ಏನು ಮಾಡಕ್ಕೆ ಹೋಗ್ಬಿಡಿ. ನಿಮ್ಗೆ ಏನು ಈಸಿ ಅನ್ಸುತ್ತೆ, ನಿಮ್ಗೆ ಏನು ಕಲಿಬೇಕು ಅನ್ಸುತ್ತೆ, ಬೇರೆಯವ್ರ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಈಸಿ ಅನ್ಸುತ್ತೆ ಅವ್ರದೇ ನೋಡಿ, ನಂದೇ ನೋಡಿ ಅಂತ ಹೇಳಲ್ಲ. ಬಟ್ ನನ್ನ ಇಂಟೆನ್ಷನ್ ಏನಂದ್ರೆ ನೀವು SSLC ಎಕ್ಸಾಮಿನೇಷನ್ ಅಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಲೇಬೇಕು. ಸೊ ಅದು ನನ್ನ ಇಂಟೆನ್ಷನ್. ಆದ್ರೆ ನನ್ನ ಕಡೆಯಿಂದ 4 ಜನ ಹೆಲ್ಪ್ ಆಗ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ ಹೊರತು ನನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ನೀವು ಬೆಳಿಬೇಕು ಅನ್ನೋದು ಅದರ ಏನಿಲ್ಲ. ಸೊ ನನ್ನ ಕಡೆ 4 ಜನ ಹೆಲ್ಪ್ ಆಗ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಚಾಪ್ಟರ್ ಹೋಗೋಣ, ಆಸಿಡ್ ಬೇಸ್ ಅಂಡ್ ಸಾಲ್ಟ್. ಓಕೆ, ಹಂಗಾದ್ರೆ ಆಸಿಡ್ ಬೇಸ್ ಅಂಡ್ ಸಾಲ್ಟ್ ಅಲ್ಲಿ ನಾವೇನೇನು ಕಲಿಬೇಕು ಅನ್ನೋ ನೋಡೋಣ ಈ ವಿಡಿಯೋದಲ್ಲಿ. ನೋಡಿ ಆಸಿಡ್ ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕು ಏನಂತ? ಸೋರ್ ಟೇಸ್ಟ್. ನೋಡಿ
ಆಸಿಡ್ ವಿಚ್ ಫರ್ನಿಶ್ಡ್ H ಪ್ಲಸ್ ಅಯಾನ್ಸ್, H ಪ್ಲಸ್ ಅಯಾನ್ಸ್ ಜಾಸ್ತಿ ಇರುತ್ತೆ, ಮತ್ತೆ ಸೋರ್ ಟೇಸ್ಟ್, ಹುಳಿ ಟೇಸ್ಟ್ ಇರುತ್ತೆ. ಸೊ ಇದರ ಲಿಟ್ಮಸ್ ಪೇಪರ್ ಬ್ಲೂ ಇಂದ ರೆಡ್ ಬರುತ್ತೆ. ಇಷ್ಟೇ ನೋಡಿ, ಸೋಲ್ ಟೇಸ್ಟ್ H ಪ್ಲಸ್ ಅಯಾನ್ಸ್ ಜಾಸ್ತಿ ಇರುತ್ತೆ, ಬ್ಲೂ ಟು ರೆಡ್ ಲಿಟ್ಮಸ್ ಬರ್ತದೆ. ಸೊ ಆಕ್ವೆ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಆಫ್ ಆಸಿಡ್ ಇಸ್ ಲೋ. ನೋಡಿ, ಆಕ್ವೆ ಸೊಲ್ಯೂಷನ್ ಅಲ್ಲಿ ಆಸಿಡ್ ಕಾನ್ಸಂಟ್ರೇಷನ್ ಏನಾದರೂ ಕಡಿಮೆ ಇತ್ತು ಅಂದ್ರೆ ದಟ್ ಈಸ್ ಕಾಲ್ಡ್ ಡೈಲ್ಯೂಟ್ ಸೊಲ್ಯೂಷನ್. ಡೈಲ್ಯೂಟ್ ಆಸಿಡ್ ಅಂತ ಕರೀತಾರೆ. ಸೊ ಇನ್ ಕೇಸ್ ಕಾನ್ಸಂಟ್ರೇಷನ್ ಆಫ್ ಆಸಿಡ್ ಇಸ್ ಜಾಸ್ತಿ, ಆಸಿಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ದಟ್ ಈಸ್ ಕಾಲ್ಡ್ ಎಸ್ ಕಾನ್ಸಂಟ್ರೇಟೆಡ್ ಆಸಿಡ್, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಕರೀತಾರೆ. ಸೊ those acids was dissolved into the ions completely, that is called strong acid. ಯಾವುದು ಕಂಪ್ಲೀಟ್ ಅಯಾನ್ಸ್ ಗಳಾಗುತ್ತೆ ದಟ್ ಇಸ್ ಕಾಲ್ಡ್ ಎಸ್ ಸ್ಟ್ರಾಂಗ್ ಆಸಿಡ್. ಫಾರ್ ಎಕ್ಸಾಂಪಲ್ HCl. ಸೊ HCl ನಾವು ಸ್ಪ್ಲಿಟ್ ಮಾಡಿದಾಗ H ಪ್ಲಸ್ ಮತ್ತೆ Cl ಮೈನಸ್ ಆಗುತ್ತೆ, Cl ಮೈನಸ್. ಸೊ ಕಂಪ್ಲೀಟ್ ಆಗಿ ಅಯಾನ್ಸ್ ಏನನ್ನು ಇದ್ರು ಸಪರೇಟ್ ಆದ್ರೆ, ಡಿಸೋಸಿಯೇಟ್ ಆದ್ರೆ ದಟ್ ಇಸ್ ಕಾಲ್ಡ್ ಸ್ಟ್ರಾಂಗ್ ಆಸಿಡ್. ಕಂಪ್ಲೀಟ್ ಆಗಿ ಆಗ್ಲಿಲ್ವಾ, ದಟ್ ಈಸ್ ಕಾಲ್ಡ್ ನೋಡಿ ಕಂಪ್ಲೀಟ್. ಪಾರ್ಷಿಯಲಿ ಡು ನಾಟ್ ಡಿಸೋಸಿಯೇಟೆಡ್ ಕಂಪ್ಲೀಟ್, ದಟ್ ಇಸ್ ಕಾಲ್ಡ್ ಎಸ್ ವೀಕ್ ಆಸಿಡ್ ಅಂತ ಕರೀತಾರೆ. ಅದರಲ್ಲಿ ಸಿಟ್ರಿಕ್ ಆಸಿಡ್, ಅಸಿಟಿಕ್ ಆಸಿಡ್. ಈಗ ಬೇಸ್, ನೀವೆಲ್ಲ ಬಿಗ್ ಬಾಸ್ ನೋಡಿರ್ತಿರೋ ಕತೆ. ಬೇಸಿಗೆ ಒಂದು ಕೊಡ್ಬೋದು ನೋಡಿ, ಬಿಗ್ ಬಾಸ್ ಬೇಸ್ ಆದ್ರೆ ಬ್ಲೂ ಕಲರ್ ಬರ್ತದೆ ಲಿಟ್ಮಸ್ ಪೇಪರ್, ಬಿಟ್ಟರ್ ಟೇಸ್ಟ್. ನಮಗೇನಪ್ಪ ಸಿಂಪಲ್ ಆಗಿ ಈಸಿಯಾಗಿ ಕಲಿಬೇಕು ಕೋಡ್ ಮಾಡ್ಕೊಂಡು. ನಾನು ಬಯಟ್ ಮಾಡ್ತೀನಿ ಸೈನ್ಸು, ಸೈನ್ಸ್ ಎಲ್ಲ ಬಯಟ್ ಮಾಡೋಕ್ಕಾಗಲ್ಲ. ಓಕೆ, ನಾನು ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ ನಿಮ್ದು. ಸೊ ಕೆಮಿಕಲ್ ಕಾಂಪೌಂಡ್ ವಿಚ್ ಇಸ್ ಬಿಟ್ಟರ್ ಇನ್ ಟೇಸ್ಟ್, ಸೋಪಿ ಟೇಸ್ಟ್. ನೋಡಿ, ಸೋಪಿ ಕಹಿ ಇರ್ತದೆ. ಸೊ ರೆಡ್ ಲಿಟ್ಮಸ್ ಪೇಪರ್ ಏನಾಯ್ತು, ಬ್ಲೂ ಕಲರ್ ಆಯ್ತು. ಇದ್ರಲ್ಲಿ ಯಾವ ಅಯಾನ್ಸ್ಗಳು ಜಾಸ್ತಿ ಇತ್ತು, OH ಮೈನಸ್ ಅಯಾನ್ಸ್ ಜಾಸ್ತಿ ಇರ್ತವೆ, ಅಲ್ಲಿ H ಪ್ಲಸ್ ಅಯಾನ್ಸ್ ಜಾಸ್ತಿ ಇರ್ತದೆ. ನೋಡಿ, ಇದರಲ್ಲಿ ಕಂಪ್ಲೀಟ್ ಅಯನೈಸ್ ಆಗಿ OH ಮೈನಸ್ ಅಯಾನ್ಸ್ ಫಾರ್ಮೇಶನ್ ಆದ್ರೆ ದಟ್ ಈಸ್ ಕಾಲ್ಡ್ ಎಸ್ ಸ್ಟ್ರಾಂಗ್ ಬೇಸ್. ನೋಡಿ, ಪಾರ್ಷಿಯಲಿ ಅಯನೈಸ್ ಆದ್ರೆ ದಟ್ ಈಸ್ ಕಾಲ್ಡ್ ಎಸ್ ವೀಕ್ ಬೇಸ್. ಅದರಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತೆ ನಮ್ಮ ಕಾಪರ್ ಹೈಡ್ರಾಕ್ಸೈಡ್. ಇಂಡಿಕೇಟರ್ಸ್ ನೋಡಿ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ಇಂಡಿಕೇಟರ್? ವಿಚ್ ಇಸ್ ಚೇಂಜ್ ದೇರ್ ಕಲರ್ಸ್, ಸ್ಮೆಲ್. ಕಲರ್ ಮತ್ತೆ ಸ್ಮೆಲ್ ನ ಚೇಂಜ್ ಮಾಡಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಬ್ಸ್ಟೆನ್ಸ್. ಕಲರ್ ಚೇಂಜ್ ಮಾಡಕ್ಕೆ ಮತ್ತೆ ಸ್ಮೆಲ್ ಚೇಂಜ್ ಮಾಡಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಬ್ಸ್ಟೆನ್ಸ್ ಬಳಸ್ತೀವಿ ನಾವು. ಅದ್ರಲ್ಲಿ ಬಳಸೋದು ಯಾವ್ದಪ್ಪ ಅಂದ್ರೆ ನೋಡಿ, ಯಾವುದು ಒಂದು ನೋಡಿ, ರೆಡ್ ಲಿಟ್ಮಸ್ ಪೇಪರ್, ಬ್ಲೂ ಲಿಟ್ಮಸ್ ಪೇಪರ್ ಮತ್ತೆ ಫಿನೋಪ್ತಲಿನ್ ಬಳಸ್ತೀವಿ ನಾವು, ಮೀಥೈಲ್ ಆರೆಂಜ್ ನ ಬಳಸ್ತೀವಿ. ಸೊ ಅಸಿಡಿಕ್ ಸೊಲ್ಯೂಷನ್ ಆದ್ರೆ ಮೀಥೈಲ್ ರೆಡ್ ಲಿಟ್ಮಸ್ ನ ಹಾಕ್ದಾಗ, ಸೊ ಆಸಿಡ್ಗೆ ರೆಡ್ ಲಿಟ್ಮಸ್ ಪೇಪರ್ ಹಾಕ್ದಾಗ ಏನು ಚೇಂಜ್ ಆಗಲ್ಲ. ಅದೇ ನೀವು ಬೇಸಿಗೆ ಹಾಕಿದ ತಕ್ಷಣ ಬ್ಲೂ ಲಿಟ್ಮಸ್ ಪೇಪರ್ ಹಾಕಿದ ತಕ್ಷಣ ರೆಡ್ ಕಲರ್ ಚೇಂಜ್ ಆಗುತ್ತೆ, ಕರೆಕ್ಟಾ? ಫಿನೋಪ್ತಲಿನ್ ಹಾಕಿದಾಗ ನೋ ಕಲರ್, ಮೀಥೈಲ್ ಆರೆಂಜ್ ಹಾಕಿದ ತಕ್ಷಣ ರೆಡ್ ಕಲರ್, ಆರೆಂಜ್ ಇಂದ ರೆಡ್ ಕಲರ್ ಬರ್ತದೆ. ಸೊ ಬೇಸಿಕ್ ಸೊಲ್ಯೂಷನ್ ನೋಡಿ, ಬೇಸಿಕ್ ಸೊಲ್ಯೂಷನ್ ಇದೆಯಲ್ಲ, ಈಗ ರೆಡ್ ಲಿಟ್ಮಸ್ ಹಾಕಿದ ತಕ್ಷಣ ಬ್ಲೂ ಕಲರ್ ಫಾರ್ಮೇಶನ್ ಆಯ್ತು, ಕರೆಕ್ಟಾ? ಬ್ಲೂ ಕಲರ್ ಫಾರ್ಮೇಶನ್ ಆಯ್ತು. ಈಗ ಬ್ಲೂ ಲಿಟ್ಮಸ್ ಪೇಪರ್ ನ ಬೇಸಿಗೆ ಹಾಕಿದ್ರೆ ನೋ ಚೇಂಜ್, ಏನು ಕಲರ್ ಚೇಂಜ್ ಆಗಲ್ಲ. ಅದೇ ನೀವು ಯಾವ್ದನ್ನ ಬೇಸ್ ಸೊಲ್ಯೂಷನ್ ನೀವು ಯಾವುದು ಫಿನೋಪ್ತಲಿನ್ ಹಾಕಿದ್ರೆ ದಟ್ ಇಸ್ ಪಿಂಕ್ ಕಲರ್ ಫಾರ್ಮೇಶನ್ ಆಗುತ್ತೆ. ಬೇಸ್ ಸೊಲ್ಯೂಷನ್ಗೆ ಇದು ಫಿನೋಪ್ತಲಿನ್ ಇಂಡಿಕೇಟರ್ ಹಾಕಿದ ತಕ್ಷಣ ಪಿಂಕ್ ಕಲರ್ ಫಾರ್ಮೇಶನ್ ಆಯ್ತು. ಬೇಸ್ ಸೊಲ್ಯೂಷನ್ಗೆ ಮೀಥೈಲ್ ಆರೆಂಜ್ ಹಾಕಿದ ತಕ್ಷಣ ಯೆಲ್ಲೋ ಕಲರ್ ಫಾರ್ಮೇಶನ್ ಆಗುತ್ತೆ, ಯೆಲ್ಲೋ ಕಲರ್. ಇಷ್ಟೇ ನೋಡಿ, ಇದೊಂದು ಇಂಪಾರ್ಟೆಂಟ್. ಆಲಿಫ್ಯಾಕ್ಟರಿ ಇಂಡಿಕೇಟರ್ಸ್ ನಿಮ್ಗೆ ಸಖತ್ತಲ್ಲಿ ಎಕ್ಸಾಮಿಗೆ ಕೇಳಿದ್ದೇನೆ. ಆಲಿಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದ್ರೆ ಏನಂತ ನೋಡಿ. ಆಲಿಫ್ಯಾಕ್ಟರಿ ಇಂಡಿಕೇಟರ್ಸ್ ದ ಸಬ್ಸ್ಟಾನ್ಸ್, ನೋಡಿ, ದ ಸಬ್ಸ್ಟಾನ್ಸ್ whose smell changes in the acidic or basic media. Acidic media ಅಥವಾ ಬೇಸಿಕ್ ಮೀಡಿಯಾ ಸ್ಮೆಲ್ ಚೇಂಜ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಆಲಿಫ್ಯಾಕ್ಟರಿ ಇಂಡಿಕೇಟರ್ಸ್. ಎಕ್ಸಾಂಪಲ್ ಇದಕ್ಕೆ ವೆನಿಲಾ, ಆನಿಯನ್ ಅಂಡ್ ಕ್ಲೋಸ್. ಇವು ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮಿಗೆ ಕೇಳಿ ನೆಗ್ಲೆಕ್ಟ್ ಮಾಡಂಗಿಲ್ಲ. ಇದನ್ನ ಆಲಿಫ್ಯಾಕ್ಟರಿ ಇಂಡಿಕೇಟರ್ ಅಂತ ಕೇಳಿದ್ರೆ ಏನ್ ಬರೀತೀವಿ? ಸೊ ದ ಸಮ್ ಸಬ್ಸ್ಟಾನ್ಸ್ whose odor change in the acidic or basic media, that is called olfactory indicator. vanilla, clove and ನಮ್ಮ onion. ನೋಡಿ, ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ ಅಂಡ್ ಬೇಸ್. ಏನು ಆಸಿಡ್ ಅಂಡ್ ಬೇಸ್ ಕೆಮಿಕಲ್ ಪ್ರಾಪರ್ಟಿ? ಆಸಿಡ್ ನೋಡಿ, ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಬಂತು. ಸೊ ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಮತ್ತೆ ಹೈಡ್ರೋಜನ್ ಬಂತು. ಸೇಮ್ ಬೇಸಿಗೂ ಅದೇ, ಸೇಮ್ ಆಸಿಡ್ಗೂ ಅದೇ. ಸೊ ಇಲ್ಲಿ ದಿಸ್ ಇಸ್ ಆಸಿಡ್ ನೋಡಿ, ಇದನ್ನ ಬೇಸ್ ಮಾಡ್ಕೊಬಿಡಿ. ನಾವು ಇದನ್ನ ಬೇಸ್ ಅಂತ ಮಾಡ್ಕೊಬಿಡಿ. ಬೇಸ್ ಟೈಪಿಂಗ್ ಮಿಸ್ಟೇಕ್ ಆಯ್ತು. ಓಕೆ, ಇದು ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದಕ್ಕೆ, ಸೊ ಇದೇನಾಯ್ತು, ಮೆಟಲ್ ಕ್ಲೋರೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಆಯ್ತು. ಮೆಟಲ್ ಕ್ಲೋರೈಡ್ ಮೀನ್ಸ್ ಅದೇ ಅದು ಸಾಲ್ಟ್ ಆಯ್ತು. ಸೊ ಇಲ್ಲಿ ಬೇಸು ಮೆಟಲ್ ಜೊತೆ ರಿಯಾಕ್ಟ್ ಆಗಿ ಇದು ಕೂಡ ಏನಾಯ್ತು, ಸಾಲ್ಟ್ ಆಯ್ತು ಮತ್ತೆ ಹೈಡ್ರೋಜನ್ ಗ್ಯಾಸ್ ಫಾರ್ಮೇಶನ್ ಆಯ್ತು. ಓಕೆ, ಟೆಸ್ಟಿಂಗ್ ಆಫ್ ಹೈಡ್ರೋಜನ್ ಗ್ಯಾಸ್ ನೋಡಿ, ಹೆಂಗ್ ಗೊತ್ತು ಹೈಡ್ರೋಜನ್ ಗ್ಯಾಸ್ ಬಂದಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇಟ್ ಈಸ್ ಬರ್ಸ್ಟ್ ವಿತ್ ಪಾಪ್ ಸೌಂಡ್. ನೋಡಿ, bringing the burning candle near to the gas bubbles, it burst with the pop sound. ಇದೇ ಇಂಪಾರ್ಟೆಂಟ್. ಪಾಪ್ ಸೌಂಡ್ ಬಂತ ಹೈಡ್ರೋಜನ್ ಗ್ಯಾಸ್, ಅದೇ ಇಂಡಿಕೇಶನ್. ಕೇಳ್ಬೋದು ಅದನ್ನೇ ಯಾಕಬೇಕು, ಒಂದೊಂದು ಮಾರ್ಕ್ಸ್ ಚೂಸಿ ಕೇಳಿದ್ರೆ ಹೌ ಡು ಐಡೆಂಟಿಫೈ ದ ಗ್ಯಾಸ್ ಇಸ್ ಫಿಲ್ಡ್ ಇನ್ ದ ಬಬಲ್ಸ್ ಅಂತ ಕೇಳಿದಾಗ ಇಟ್ ಬರ್ಸ್ಟ್ ವಿತ್ ಪಾಪ್ ಸೌಂಡ್ ಅಂತ ಬರಬೇಕಾಯ್ತು. ಆಯ್ತಾ? ನೀವು ಅದಾಗ ಇದು ಡಯಾಗ್ರಾಮ್ ಅಲ್ಲಿ ಪಾಪ್ ಸೊಲ್ಯೂಷನ್ ಮಾಡೋಕೆ ಬರ್ದಿರ್ತೀರಿ. ಓಕೆ, ಟೈಮ್ ವೇಸ್ಟ್ ಮಾಡಕ್ ಹೋಗಲ್ಲ. ಓಕೆ, ಮೆಟಲ್ ಕಾರ್ಬೊನೇಟ್ ನೋಡಿ, ರಿಯಾಕ್ಷನ್ ವಿತ್ ಮೆಟಲ್ ಕಾರ್ಬೊನೇಟ್ ಮತ್ತೆ ಹೈಡ್ರೋಜನ್ ಕಾರ್ಬೊನೇಟ್. ಮೆಟಲ್ ಕಾರ್ಬೊನೇಟ್ ನೋಡಿ, ಇದು ಮೆಟಲ್ ಕಾರ್ಬೊನೇಟ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಯ್ತು, NaCl ಸಾಲ್ಟ್ ಆಯ್ತು, ವಾಟರ್ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ಆಯ್ತು. ಇಲ್ಲೂ ಅಷ್ಟೇ ಸೇಮ್. ಯಾವ ಗ್ಯಾಸ್ ರಿಲೀಸ್ ಆಯ್ತು? ಇಟ್ ರಿಲೀಸ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ನೋಡಿ, ವೆನ್ ಮೆಟಲ್ ಕಾರ್ಬೊನೇಟ್ ರಿಯಾಕ್ಟ್ ವಿತ್ ದಿ ಆಸಿಡ್ ಇಟ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಅಲ್ಲಿ ಕಾರ್ಬೋನೇಟ್ ಅಂತ ಬಂತಲ್ಲ, ಕಾರ್ಬನ್ ಡೈಆಕ್ಸೈಡ್.
ನೋಡಿ ಮೆಟಲ್ ಹೈಡ್ರೋಜನ್ ಕಾರ್ಬನೇಟ್ ದಟ್ ಇಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಥವಾ ಸೋಡಿಯಂ ಬೈಕಾರ್ಬನೇಟ್. ಇದು ಅಷ್ಟೇ ಆಸಿಡ್ ಜೊತೆ ರಿಯಾಕ್ಟ್ ಆದ ತಕ್ಷಣ ನಿಮ್ಗೆ ಏನು ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಆಯ್ತಾ. ಸೊ ಟೆಸ್ಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಂದಿದೆ ನೋಡಿ. ಕಾರ್ಬನ್ ಡೈಆಕ್ಸೈಡ್ ಟೆಸ್ಟೆಡ್ ಬೈ ಪಾಸಿಂಗ್ ದಿಸ್ ಥ್ರೂ ಲೈಮ್ ವಾಟರ್. ನೋಡಿ ಈಗ ಅಲ್ಲಿ ಬಂದಿರೋ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಆ ಬಂದಿರುವಂತ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನಾವು ಸ್ಲೇಕ್ಡ್ ಲೈಮ್ ಅಂತ ಕರಿತೀವಿ. ಸ್ಲೇಕ್ಡ್ ಲೈಮಿಗೆ ಪಾಸ್ ಮಾಡಿದ ತಕ್ಷಣ ಎರಡು ರಿಯಾಕ್ಟ್ ಆಗಿ ನಮಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬಂದ್ಬಿಡುತ್ತೆ. ಅದಾಗ ಕನ್ಫರ್ಮ್ ಆಯ್ತು ಇದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ. ಸೊ ನೆಕ್ಸ್ಟ್ ದ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕಂಟಿನ್ಯೂಸ್ ಪಾಸ್ ಮಾಡ್ತಾನೆ ಇದ್ರಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಾಯ್ತು, ದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಟ್ ಕಂಟಿನ್ಯೂಸ್ಲಿ ಪಾಸಿಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಏನಾಯ್ತು ವಾಟರ್, ಇಟ್ ಫಾರ್ಮ್ಸ್ ಎ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಯ್ತು, ದಟ್ ಇಸ್ ಇನ್ಸಾಲ್ಯುಬಲ್ ಸಾಲ್ಟ್ ಫಾರ್ಮೇಷನ್ ಆಯ್ತು. ಸೊ ಬೇಸಸ್ ಡು ನಾಟ್ ಅಂದ್ರೆ ಮಿಲ್ಕಿ ಫುಲ್ ಕಂಪ್ಲೀಟ್ ಮಿಲ್ಕಿ ಫಾರ್ಮೇಷನ್ ಆಗ್ಬಿಡುತ್ತೆ. ಸೊ ಮಿಲ್ಕಿನೆಸ್ ಏನಾಗ್ಬಿಡುತ್ತೆ, ಡಿಸಪಿಯರ್ ಆಗುತ್ತೆ. ಬೇಸಸ್ ಡು ನಾಟ್ ರಿಯಾಕ್ಟ್ ವಿತ್ ದಿ ಮೆಟಲ್ಸ್ ಕಾರ್ಬೋನೇಟ್ ಅಂಡ್ ಹೈಡ್ರೋಜನ್ ಕಾರ್ಬೋನೇಟ್. ನೋಡಿ ಇದಕ್ಕೆ ಕೇಳ್ತಾರೆ ಎಕ್ಸಾಮಿಗೆ. ಈಗ ನಾವು ಯಾವುದು ಇದು ಆಸಿಡ್ಗಳ ಬಗ್ಗೆ ಹೇಳ್ತೀವಿ. ಈಗ ಇದರಲ್ಲಿ ಬೇಸು ಡು ನಾಟ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್. ಬೇಸಸ್ ಯಾವ್ದು ಮೆಟಲ್ ಕಾರ್ಬೋನೇಟ್ ಮತ್ತೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ರಿಯಾಕ್ಟ್ ಆಗಲ್ಲ. ರಿಯಾಕ್ಷನ್ ವಿತ್ ಆಸಿಡ್ ಅಂಡ್ ವಿತ್ ಬೇಸ್ ಈಚ್ ಅದರ್. ಇದರಲ್ಲಿ ಸಿಂಪಲ್ ನೀವು ನೆನಪಿಟ್ಕೋಬೇಕಾದ್ರೆ ನ್ಯೂಟ್ರಲೇಷನ್ ರಿಯಾಕ್ಷನ್ ಅಷ್ಟೇ ನೋಡಿ. ನ್ಯೂಟ್ರಲೇಷನ್ ರಿಯಾಕ್ಷನ್ ಏನ್ ನೆನಪಿಟ್ಕೊಡಿ ನೀವು. ವಾಟ್ ಇಸ್ ನ್ಯೂಟ್ರಲೇಷನ್ ರಿಯಾಕ್ಷನ್ ಅಂತ ಕೇಳ್ತಾನೆ. ಆಸಿಡ್ ಅಂಡ್ ಬೇಸ್ ಟು ಫಾರ್ಮ್ ನೋಡಿ ರಿಯಾಕ್ಷನ್ ಬಿಟ್ವೀನ್ ದ ಆಸಿಡ್ ಅಂಡ್ ಬೇಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಎಕ್ಸಾಂಪಲ್ ಕೇಳಿದ್ರೆ ಇದೇನು ಬರ್ತದೆ, HCl plus NaOH gives us to NaCl plus HCl H2O. ರಿಯಾಕ್ಷನ್ ವಿತ್ ಆಸಿಡ್ ವಿತ್ ಮೆಟಲ್ ಆಕ್ಸೈಡ್. ರಿಯಾಕ್ಷನ್ ವಿತ್ ಆಸಿಡ್ ಅಂದ್ರೆ ಆಸಿಡ್ ಮೆಟಲ್ ಆಕ್ಸೈಡ್ ಅಂತ ರಿಯಾಕ್ಟ್ ಆಗಬೇಕು. ಇಲ್ಲಿ ಮೆಟಲ್ ಆಕ್ಸೈಡ್ ಯಾವುದು ನೋಡಿ, ಕಾಪರ್ ಇಸ್ ಮೆಟಲ್ ಓ ಅನ್ನೋದು ಆಕ್ಸೈಡ್. ಕಾಪರ್ ಆಕ್ಸೈಡ್ ಎಷ್ಟು ರಿಯಾಕ್ಟ್ ಆಯ್ತು, HCl ಅನ್ನೋದು ಆಸಿಡ್. ಕರೆಕ್ಟಾ. ಕಾಪರ್ ಕ್ಲೋರೈಡ್ ಆಯ್ತು, ಕಾಪರ್ ಕ್ಲೋರೈಡ್ ಮತ್ತೆ ಇಟ್ ರಿಲೀಸ್ ವಾಟರ್ ರಿಲೀಸ್ ಆಯ್ತು. ಕರೆಕ್ಟಾ. ಕಾಪರ್ ಆಕ್ಸೈಡ್ ರಿಯಾಕ್ಟ್ ವಿತ್ ದಿ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಇಟ್ ಫಾರ್ಮ್ಸ್ ಎ ಕಾಪರ್ ಕ್ಲೋರೈಡ್ ಸಾಲ್ಟ್ ವಾಟರ್ ಆಯ್ತು. ಇಲ್ಲಿ ಕಾಪರ್ ಆಕ್ಸೈಡ್ ಅನ್ನೋದೇನು ಬ್ಲಾಕ್ ಕಲರ್ ಇರುತ್ತೆ. ಕಾಪರ್ ಆಕ್ಸೈಡ್ ಅನ್ನೋದು ಬ್ಲಾಕ್ ಕಲರ್ ಇತ್ತು. ಸೊ ವೆನ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಆಡೆಡ್ ಟು ಇಟ್, ಕಲರ್ ಆಫ್ ದಿ ಸೊಲ್ಯೂಷನ್ ಬಿಕಮ್ ಬ್ಲೂ ಗ್ರೀನ್. ವೆರಿ ಇಂಪಾರ್ಟೆಂಟ್, ಬ್ಲೂ ಗ್ರೀನ್ ಆಯ್ತು ಡ್ಯೂ ಟು ದಿ ಫಾರ್ಮೇಶನ್ ಆಫ್ ಕಾಪರ್ ಕ್ಲೋರೈಡ್. ಈಗ ಇಲ್ಲಿ ಕಾಪರ್ ಆಕ್ಸೈಡ್ ಅನ್ನೋದು ಯಾವ ಕಲರ್ ಇತ್ತು, ದಟ್ ಈಸ್ ಫ್ರಮ್ ಬ್ಲಾಕ್ ಕಲರ್ ಇತ್ತು, ಬ್ಲಾಕ್ ಕಲರ್ ಆಯ್ತು. ಈಗ ನಮ್ಗೆ ಬಂದ ಸೊಲ್ಯೂಷನ್ ಕಾಪರ್ ಕ್ಲೋರೈಡ್ ಯಾವ ಕಲರ್ ಆಯ್ತು, ದಟ್ ಈಸ್ ಬ್ಲೂ ಗ್ರೀನ್ ಕಲರ್ ಆಯ್ತು. ಬ್ಲೂ ಗ್ರೀನ್ ಕಲರ್ ಆಯ್ತು. ಓಕೆ. ದ ಸ್ಟ್ರೆಂತ್ ಆಫ್ ದಿ ಆಸಿಡ್ ಆರ್ ಬೇಸ್ ಯಾವ್ದ್ರ ಮೇಲೆ ಡಿಪೆಂಡ್ ಮಾಡ್ತೀರಪ್ಪ ಸ್ಟ್ರೆಂತ್ ನೋಡಿ. H+ ಅಯಾನ್ ಜಾಸ್ತಿ ಇತ್ತಾ ಆಸಿಡ್, OH- ಅಯಾನ್ ಜಾಸ್ತಿ ಇತ್ತಾ ಬೇಸ್ ಅಷ್ಟೇ. H+ ಅಯಾನ್ ಜಾಸ್ತಿ ಇದ್ರೆ ಆಸಿಡ್, OH- ಅಯಾನ್ ಜಾಸ್ತಿ ಇದ್ರೆ ಬೇಸ್. ಅದರಲ್ಲಿ ಎಬಿಲಿಟಿ ಆಫ್ ಡಿಸೋಸಿಯೇಟೆಡ್ ಇಂಟು ದಿ ಅಯಾನ್ಸ್ ಸೊಲ್ಯೂಷನ್ ಆಸಿಡ್ ಅಂಡ್ ಬೇಸ್ ಆರ್ ಕ್ಲಾಸಿಫೈಡ್ ಇಂಟು ನೋಡಿ 2 types, ಸ್ಟ್ರಾಂಗ್ ಆಸಿಡ್, ವೀಕ್ ಆಸಿಡ್, ಸ್ಟ್ರಾಂಗ್ ಬೇಸ್, ವೀಕ್ ಬೇಸ್ ಅಂತ ಮಾಡಿದ್ದಾರೆ. ಸ್ಟ್ರಾಂಗ್ ಆಸಿಡ್ ಅಂದ್ರೆ ದಟ್ ಈಸ್ associated with the water is produced large amount of H+ ions. ಜಾಸ್ತಿ H+ ions ಬಂದ್ರೆ ಸ್ಟ್ರಾಂಗ್ ಆಸಿಡ್ ನೋಡಿ. HCl H+ ಮತ್ತೆ Cl- ಆಯ್ತು. ಇನ್ ಕೇಸ್ ಕಡಿಮೆ H+ ions ಬಂದ್ರೆ ನೋಡಿ, ಇಟ್ ಪ್ರೊಡ್ಯೂಸ್ ಸ್ಮಾಲ್ ಅಮೌಂಟ್ ಆಫ್ H+ ions. H+ ions ಕಡಿಮೆ ಬಂತು ಅಂದ್ರೆ ದಟ್ ಈಸ್ ಕಾಲ್ಡ್ as ವೀಕ್ ಆಸಿಡ್. ಎಕ್ಸಾಂಪಲ್ ನಮ್ಮ ಸಿಟ್ರಿಕ್ ಆಸಿಡ್ ಅಥವಾ ಅಸಿಟಿಕ್ ಆಸಿಡ್. ಸ್ಟ್ರಾಂಗ್ ಬೇಸ್ ಅಂದ್ರೆ OH- ions ಜಾಸ್ತಿ ಬರಬೇಕು ನೋಡಿ. ಲಾರ್ಜ್ ಅಮೌಂಟ್ ಆಫ್ OH- ions, ಜಾಸ್ತಿ OH- ions ಬಂದ್ರೆ ದಟ್ ಇಸ್ ಕಾಲ್ಡ್ as ಸ್ಟ್ರಾಂಗ್ ಬೇಸ್, KOH, NaOH. ವೀಕ್ ಬೇಸ್ ಅಂದ್ರೆ ದಟ್ ಇಸ್ ಪಾರ್ಷಲ್ ನೋಡಿ, ಲೆಸ್ ಅಮೌಂಟ್ ಆಫ್ OH- ions ಬಂದ್ರೆ ದಟ್ ಇಸ್ ಕಾಲ್ಡ್ ವೀಕ್ ಬೇಸ್. ದಟ್ ಇಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅರ್ಥ ಆಯ್ತಾ ನೋಡಿ. ವೆರಿ ಇಂಪಾರ್ಟೆಂಟ್, ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಯಾವ ರೀತಿ ಕಂಡಕ್ಟ್ ಮಾಡುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾನೆ ನೋಡಿ. ಡಯಾಗ್ರಾಮ್ ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಇಲ್ಲಿ HCl ಆಸಿಡ್ ಮತ್ತೆ ನಾವೇನಾಗ್ತಾಗ ಪುಟ್ ಆಸಿಡ್ ಹಾಕಿದ ತಕ್ಷಣ ನೋಡಿ HCl ಆಸಿಡ್ ನ ಹಾಕ್ತೇವೆ. ಕಡೆ ಏನಾಯ್ತು, ಡಿಸೋಸಿಯೇಷನ್ ಆಫ್ ಅಯಾನ್ಸ್, H+ ಅಯಾನ್ಸ್ ಮತ್ತೆ Cl- ಅಯಾನ್ಸ್ ಆಗಿ ಫಾರ್ಮೇಶನ್ ಆಯ್ತು. ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ನೋಡಿ. ದ ಬಲ್ಬ್ ವಿಲ್ ಗ್ಲೋ ವೆನ್ ಆಸಿಡ್ ಅಂಡ್ ಬೇಸ್ ಸೊಲ್ಯೂಷನ್ಸ್ ದೇ ಪ್ರೊಡ್ಯೂಸ್ H+ ಅಂಡ್ OH- ಅಯಾನ್ಸ್ ಬರ್ತವೆ. ಸೊ ಇಲ್ಲಿ ಆಸಿಡ್ ಮತ್ತು ಬೇಸ್ ಸೊಲ್ಯೂಷನ್ ಇಟ್ ಕನೆಕ್ಟ್ ಎಲೆಕ್ಟ್ರಿಸಿಟಿ, ಬಟ್ ಇಟ್ ಡು ನಾಟ್ ಕನೆಕ್ಟ್ ಎಲೆಕ್ಟ್ರಿಸಿಟಿ ಇನ್ ಗ್ಲೂಕೋಸ್ ಅಂಡ್ ಆಲ್ಕೋಹಾಲ್ ನೋಡಿ. ಆಲ್ಕೋಹಾಲ್ ಮತ್ತೆ ಇಟ್ ಡು ನಾಟ್ ಗ್ಲೋ ಇನ್ ಆಲ್ಕೋಹಾಲ್ ಅಂಡ್ ಗ್ಲೂಕೋಸ್ ಬಿಕಾಸ್ ದೇ ಡು ನಾಟ್ ಪ್ರೊಡ್ಯೂಸ್, ಇದು ಇಂಪಾರ್ಟೆಂಟ್ ಪಾಯಿಂಟ್, ದೇ ಡು ನಾಟ್ ಪ್ರೊಡ್ಯೂಸ್ ದ ಅಯಾನ್ಸ್ ಅಂಡ್ ಇಟ್ ಡು ನಾಟ್ ಕನೆಕ್ಟ್ ಎಲೆಕ್ಟ್ರಿಸಿಟಿ. ಅಯಾನ್ಸ್ ಬರಲ್ಲ, H+ ಅಯಾನ್ಸ್ ಬರಲ್ಲ ಮತ್ತೆ OH- ಅಯಾನ್ಸ್ ಬರಲ್ಲ. ಅಥವಾ ಹೈಡ್ರೋನಿಯಂ ಅಯಾನ್ H3O+ ಅಂತ ಕರೀತಾರೆ, H3O+ ಅಯಾನ್ಸ್. ಈ ಅಯಾನ್ಸ್ ಬರಲಿಲ್ಲ ಅನ್ನೋದಕ್ಕೋಸ್ಕರ ಅಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲ್ಲ. ಓಕೆ. ಡೈಲ್ಯೂಷನ್ ಆಫ್ ಆಸಿಡ್ ನ ಯಾವ ರೀತಿ ಡೈಲ್ಯೂಷನ್ ಮಾಡ್ತೀರಿ ಅಂದ್ರೆ, ಯಾವ ಅಯಾನ್ಸ್ಗಳನ್ನ ಕಡಿಮೆ ಮಾಡಬೇಕು, H+ ಅಯಾನ್ಸ್ ಕಡಿಮೆ ಮಾಡಬೇಕು. ಯಾವ ರೀತಿ ಮಾಡ್ತೀರಿ ನೋಡಿ. ಇಲ್ಲಿ ದ ಮಿಕ್ಸಿಂಗ್ ಆಫ್ ಆಸಿಡ್, ಇದಕ್ಕೆ ನಿಮ್ಗೆ ಇನ್ನೂ ಒಳ್ಳೆ ಎಕ್ಸಾಂಪಲ್ ಏನಂದ್ರೆ, ನೀವು ಅಡಿಗೆ ಮಾಡ್ತೀರ ಅನ್ಕೊಳ್ಳೋದು. ಇದು ಅಡಿಗೆ, ನೀವು ಅಡಿಗೆ ಮಾಡ್ತೀರ ಅನ್ಕೊಳ್ಳೋದು. ಇದು ಅಡಿಗೆ ಆಯ್ತಾ, ಇದು ಅಡಿಗೆ ಮನೆ. ಸೊ ಇಲ್ಲಿ ಎಣ್ಣೆ ಮಾಡ್ಲಿ ಇಟ್ಟಿರ ಅನ್ಕೊಳ್ಳಿ, ಇದು ಎಣ್ಣೆ ಮಾಡ್ಲಿ. ಸೊ ಇಲ್ಲಿ ಎಣ್ಣೆ ಕ್ವಾತಾನ ಕುದೀತಾ ಇದೆ. ಈಗ ಇದಕ್ಕೆ ತಗೊಂಡೋಗಿ ನೀವು 2 ಡ್ರಾಪ್ ನೀರ್ ಹಾಕಿ, ಏನಾಯ್ತು,
ಹಾರ್ಬಿಡ್ತಾರೋ ಹಂಗೆ ಹಂಗೆ ನಾವು ಆಸಿಡ್ ಏನ್ ಹಾಕ್ಬಾರ್ದು, ವಾಟರ್ನ ಹಾಕ್ಬಾರ್ದು. ಹಾಗಾದ್ರೆ ನಾವ್ ಏನಿಗೆ ಹಾಕ್ಬೇಕು, ಈ ಆಸಿಡ್ ನ ತಗೊಂಡೋಗಿ, ಇಲ್ಲಿರೋದು ಆಸಿಡ್ ಒಂದ್ ಕಡೆ, ಆಸಿಡ್ ನ ತಗೊಂಡು ವಾಟರ್ಗೆ ನಿಧಾನಕ್ಕೆ ಹಾಕ್ಬೇಕು, ಒಂದೊಂದೇ ಡ್ರಾಪ್ ಕಾನ್ಸ್ಟೆಂಟ್ ಸ್ಟರ್ನಿಂಗ್ ಮುಖಾಂತರ. ಯಾಕಂದ್ರೆ ಅದು ನೀವು ಒಂದು ಸತಿ ಹಾಕಿದ್ರೆ ಏನಾಗುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಅದು ಫ್ಲಶ್ ಔಟ್ ಆಗಿ ನಮ್ಮ ಮಖ ಮುತಿ ಎಲ್ಲ ಸಿಡಿದೋಗ್ಬಿಡುತ್ತೆ, ಅಂದ್ರೆ ಅದು ಬಿದ್ದು ಮಖ ಕಾರ್ಬಿಡುತ್ತೆ ಅಂತ ಅರ್ಥ ಹೇಳ್ತಿರೋದು. ಸೊ ಈಗ ಹಂಗೆ ನೀವು ಎಣ್ಣೆ ಮಾಡ್ಲಿಕ್ಕೆ ಎಣ್ಣೆ ಕಾಯ್ತಾರೆ, ಎಣ್ಣೆ ಮಾಡ್ಲಿ ನೀವೇನಾದ್ರು ನೀರ್ ಹಾಕಿದ್ರೆ ಏನಾಗ್ತದೆ, ನಿಮ್ ಮಖಕ್ಕೆ ಯಾರದ್ದು ಇನ್ನೆಲ್ಲೂ ಹಾರಲ್ಲ. ಸೇಮ್ ಇದು ಅಷ್ಟೇ, ಸೇಮ್ ಅದೇ ಅದೇ ಕಾನ್ಸೆಪ್ಟ್ ಮೇಲೆ ಇದು ನೋಡಿ. ಇಲ್ಲಿ ಮಿಕ್ಸಿಂಗ್ ಆಫ್ ಆಸಿಡ್ ಆರ್ ಬೇಸ್ ವಿತ್ ದ ವಾಟರ್ ರಿಸಲ್ಟ್ ಇನ್ ದಿ ಡಿಕ್ರೀಸಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್. ಕಾನ್ಸಂಟ್ರೇಷನ್ ಆಫ್ ಅಯಾನ್ ದಟ್ ಇಸ್ H3O+ ಅಯಾನ್ಸ್ ಮತ್ತು OH- ಅಯಾನ್ಸ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಅದು ಡಿಕ್ರೀಸಸ್ ಆಗುತ್ತೆ. ಇದರ್ ಪರ್ ಯೂನಿಟ್ ದಟ್ ಇಸ್ ಕಾಲ್ಡ್ as ಡೈಲ್ಯೂಷನ್ ಆಗುತ್ತೆ. ದ ಪ್ರೋಸೆಸ್ ಆಫ್ ನೋಡಿ ಡೈಲ್ಯೂಟಿಂಗ್ ದ ಆಸಿಡ್ ಆರ್ ಬೇಸ್ ವಾಟರ್ ಇಸ್ ಹೈಲಿ ಎಕ್ಸೋಥರ್ಮಿಕ್. ನೀವೇನಾದ್ರೂ ಆಸಿಡ್ ಮತ್ತೆ ಬೇಸ್ ನ ನೀವೇನ್ ಮಾಡ್ಬೇಕು, ಡಿಸಾಲ್ವಿಂಗ್ ಮಾಡ್ಬೇಕಾದ್ರೆ ನೀವೇನಾದ್ರು ಆಸಿಡ್ಗೆ ವಾಟರ್ನ ಹಾಕಿದ್ರೆ ಸೊ ಏನಾಗುತ್ತದು, ಇಟ್ ಇಸ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ, ಅಂದ್ರೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಏನು ಕಂಟೈನರ್ ಬ್ಲಾಸ್ಟ್ ಆಗೋದು ಆ ಲೆವೆಲ್ಗೆ, ಇದು ಒಂದು ಟೆಸ್ಟ್ ಟ್ಯೂಬ್ ಇರ್ತದಲ್ಲ, ಟೆಸ್ಟ್ ಟ್ಯೂಬ್ ಬ್ಲಾಸ್ಟ್ ಆಗೋ ಲೆವೆಲ್ಗೆ ಇರುತ್ತೆ. ಮಿಕ್ಸಿಂಗ್ ಕಾನ್ಸಂಟ್ರೇಷನ್ ಆಸಿಡ್ ವಿತ್ ವಾಟರ್. ಸೊ ದ ಆಸಿಡ್ ಮಸ್ಟ್ ಬಿ ವೆರಿ ಇಂಪಾರ್ಟೆಂಟ್, ಆಲ್ವೇಸ್ ಆಡ್ ಸ್ಲೋಲಿ, ನಿಧಾನಕ್ಕೆ ಹಾಕ್ಬೇಕು, ಟು ವಾಟರ್ ವಿತ್ ಕಾನ್ಸ್ಟೆಂಟ್ ಸ್ಟರ್ನಿಂಗ್. ನೋಡಿ ಆಸಿಡ್ ನ ತಗೊಂಡು ಒಂದೊಂದು ಡ್ರಾಪ್ ಇದಕ್ಕೆ ವಾಟರ್ ಹಾಕಬೇಕು, ಕಾನ್ಸ್ಟೆಂಟ್ ಸ್ಟರ್ನಿಂಗ್ ಮಾಡಬೇಕು. ಸೊ ವಾಟರ್ ಈಸ್ ಆಡೆಡ್ ಟು ದಿ ಕಾನ್ಸಂಟ್ರೇಟೆಡ್ ಆಸಿಡ್, ದ ಹೀಟ್ ಈಸ್ ಜನರೇಟೆಡ್ ಮೇ ಬಿ ಕಾಸಸ್ ದ ಮಿಕ್ಸಿಂಗ್ ನೋಡಿ ಮಿಕ್ಸ್ಚರ್ ಟು ಫ್ಲಶ್ ಔಟ್. ನೀವೇನಾದ್ರು ಆಸಿಡ್ಗೆ ವಾಟರ್ ಹಾಕಿದ್ರೆ ಫ್ಲಶ್ ಔಟ್ ಆಗ್ಬಿಡುತ್ತೆ, ಜಾಸ್ತಿ ಹೀಟ್ ಆಗುತ್ತೆ, ಕಾಸಸ್ ಬರ್ನಿಂಗ್, ಮಖ ಮತ್ತೆ ಸುಟ್ಟೋಗ್ಬಿಡುತ್ತೆ. ಗ್ಲಾಸ್ ಕಂಟೈನರ್ ಮೇ ಬಿ ಬ್ರೋಕ್, ಅದು ಗ್ಲಾಸ್ ಕಂಟೈನರ್ ಟೆಸ್ಟ್ ಬರುತ್ತೆ, ಬ್ರೋಕ್ ಆಗ್ಬೋದು, ಡ್ಯೂ ಟು ಎಕ್ಸೆಸ್ ಆಫ್ ಹೀಟ್. ಇಷ್ಟು ಪಾಯಿಂಟ್ ಬರೀಬೇಕು. ದ pH ಸ್ಕೇಲ್, ದ ಸ್ಕೇಲ್ ಫಾರ್ ಮೆಜರಿಂಗ್ ದ ಹೈಡ್ರೋಜನ್ ಅಯಾನ್ಸ್. pH ಸ್ಕೇಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಟು ಮೆಜರ್ ದ ಹೈಡ್ರೋಜನ್ ಅಯಾನ್ಸ್, H+ ಅಯಾನ್ಸ್ ಅಥವಾ ಪವರ್ ಆಫ್ ಹೈಡ್ರೋಜನ್ ಮೆಜರ್ ಮಾಡಕ್ಕೆ. pH ಅಂದ್ರೆ ಪವರ್ ಆಫ್ ಹೈಡ್ರೋಜನ್ ಇಸ್ ಕಾಲ್ಡ್ pH ಸ್ಕೇಲ್. pH scale can be measured the pH value from 0 to 14. 0 ಇಂದ 14 ವರೆಗೂ ಇರುತ್ತೆ. 0 ಅಂದ್ರೆ ಅಸಿಡಿಕ್, ವೆರಿ ಅಸಿಡಿಕ್, ವೆರಿ ಆಲ್ಕಲೈನ್. ಸೊ pH ವ್ಯಾಲ್ಯೂ ನ್ಯೂಟ್ರಲ್, ಇನ್ ಸೆಂಟ್ರಲ್, ದಟ್ ಇಸ್ ನ್ಯೂಟ್ರಲ್ ಅಂದ್ರೆ 7. ನೋಡಿ ವ್ಯಾಲ್ಯೂ ಲೆಸ್ ದೆನ್ 7, ಕಡಿಮೆ ಅಸಿಡಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಮೋರ್ ದೆನ್ 7 ಇದ್ರೆ ಅಥವಾ pH is 5 ಇದ್ರೆ ದಟ್ ಇಸ್ ಮೋರ್ ಅಸಿಡಿಕ್ ದೆನ್ 6. ಮೋರ್ ಅಸಿಡಿಕ್ ದೆನ್ 6 ಅಂದ್ರೆ ನಿಮ್ದೇನಾದ್ರು ಇಲ್ಲಿ 6 ಅಲ್ಲಿ ಬಂತು ಅನ್ಕೊಳ್ಳೋಣ, 6 ಸರಿ, ಇನ್ನೊಂದು 5 ಅಲ್ಲಿ ಇದೆ ಅನ್ಕೊಳ್ಳೋಣ, ಇದು 5 ಇಸ್ ಮೋರ್ ಅಸಿಡಿಕ್ ದೆನ್ 6. ಇಲ್ಲಿ 6.5 ಇದೆ ಅಂದ್ರೆ 6 ಇಸ್ ಮೋರ್ ಅಸಿಡಿಕ್ ದೆನ್ 6.5. ಆ ಥರ ಜಾಸ್ತಿ ಅಸಿಡಿಕ್ ಆಗಿರುತ್ತೆ ಈ ಕಡೆಗೆ, ಲೆಫ್ಟ್ ಸೈಡಿಗೆ. So pH of 7 to 14 is a base. Not if increases the OH- ions, that concentration of solution, that increases the strength of the base. Base solution concentration increases. ಈ ಕಡೆಗೆ the different ನೋಡಿ ಇಲ್ಲಿ ಕೊಟ್ಟಿದ್ದಾರೆ 0 ನೋಡಿ ಇಲ್ಲಿ 0 0 7 ನ್ಯೂಟ್ರಲ್, ದಟ್ ಈಸ್ 7 to 14. ಓಕೆ, ಇಲ್ಲೆಲ್ಲ H+ ions ಜಾಸ್ತಿ ಇರ್ತದೆ, H+ ions ಇದು. ಇಲ್ಲಿ OH- ions ಇಲ್ಲಿ ಜಾಸ್ತಿ ಇರುತ್ತೆ, OH- ions. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಲಿಟ್ಮಸ್ ಪೇಪರ್ ಆಫ್ pH ಪೇಪರ್. ಲಿಟ್ಮಸ್ ಪೇಪರ್ ಮತ್ತು pH ಪೇಪರ್ ಏನು ಡಿಫ್ರೆನ್ಸ್ ನೋಡಿ, ಎಕ್ಸಾಮ್ ಕೇಳ್ತಾನೆ. ಲಿಟ್ಮಸ್ ಪೇಪರ್ ಹೆಲ್ಪ್ಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಆಸಿಡ್ ಆರ್ ಬೇಸ್. ಆಸಿಡ್ ಬೇಸ್ ನ ಡಿಸ್ಟಿಂಗ್ವಿಶ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಇದು ನಮ್ಮ ಲಿಟ್ಮಸ್ ಪೇಪರ್. pH ಪೇಪರ್ ಹೆಲ್ಪ್ ಮಾಡುತ್ತೆ, ಮೆಜರ್ ದ ಹೈಡ್ರೋಜನ್ ಅಯಾನ್ಸ್. ಎಷ್ಟು ಹೈಡ್ರೋಜನ್ ಅಯಾನ್ಸ್ ಇದೆ ಅಂತ, ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ಸ್ ನ ಮೆಜರ್ ಮಾಡೋಕ್ಕೋಸ್ಕರ ಬಳಸ್ತಾರೆ. ದ ಸ್ಟ್ರೆಂತ್ ಆಫ್ ಆಸಿಡ್ ಅಂಡ್ ಬೇಸ್, ಅದು ಆಸಿಡ್ ಬೇಸಾ ಅಥವಾ ಇದು ಅದರ ಸ್ಟ್ರೆಂತ್ ಎಷ್ಟಿದೆ, ಅದು ವೀಕ್ ಆಸಿಡ್ ಸ್ಟ್ರಾಂಗ್ ಆಸಿಡ್ ಅನ್ನೋ ಸ್ಟ್ರೆಂತ್ ಮೆಜರ್ ಮಾಡೋಕ್ಕೋಸ್ಕರ ನಾವು pH ಸ್ಕೇಲ್ ಬಳಸ್ತೀವಿ. ಓಕೆ, ನೆಕ್ಸ್ಟ್ pH ಇನ್ ಅವರ್ ಡೈಲಿ ಲೈಫ್. pH ಪ್ಲಾಂಟ್ ಅಂಡ್ ಅನಿಮಲ್ಸ್ ಆರ್ pH ಸೆನ್ಸಿಟಿವ್. ಸುಮ್ಮನೆ ಹಿಗ್ಗಮುಗ್ಗ ಹಾಕಿ ಸುಣ್ಣ ಹೊಡಿ, ಗೊಬ್ಬರ ಹಾಕು, ಅವೆಲ್ಲ ಮಾಡಂಗಿಲ್ಲ, ಮಾಡಿ ಸಾಧೋದು ಪ್ಲಾಂಟ್. ಸೊ ಅವಕ್ಕೂ ಕೂಡ pH ಮೇಂಟೈನ್ ಆಗಬೇಕು. ನಮ್ಮ ಬಾಡಿಲಿ ಕೂಡ pH ಇದೆ. ಅವ್ರ ಬಾಡಿ ವರ್ಕ್ಸ್ ವಿತ್ pH 7 to 7.8 ನೋಡಿ, ವೆರಿ ಇಂಪಾರ್ಟೆಂಟ್. ಈ pH ಮೇಲೆ ವರ್ಕ್ ಮಾಡುತ್ತೆ. ನೋಡಿ ಆಸಿಡ್ ರೈನ್ ಬರುತ್ತಲ್ಲ, ಆಸಿಡ್ ರೈನ್ ಇಸ್ ಲೆಸ್ ದೆನ್ 5.6 ಇತ್ತು ಅಂದ್ರೆ ರೈನ್ ವಾಟರ್ ಅದು ಆಸಿಡ್ ರೈನ್ ಆಗಿರುತ್ತೆ. ಸೊ ದ ಆಸಿಡ್ ರೈನ್, ದ ರೈನ್ ಆನ್ ಎನಿ ಅದರ್ precipitation, it usually acidic, meaning that the evaluate the level of hydrogen ions level ಆಗುತ್ತೆ. So the plant requires specific pH range for their healthy growth. ಒಂದು ಪ್ಲಾಂಟ್ ಹೆಲ್ತಿಯಾಗಿ ಗ್ರೋತ್ ಆಗಬೇಕಂದ್ರೆ ಅದಕ್ಕೆ ಸ್ಪೆಸಿಫಿಕ್ pH ಬೇಕು. ಸೊ ದ ಸ್ಟಮಕ್ ನೋಡಿ, ಸ್ಟಮಕ್ ಅಲ್ಲಿ ಸೊ ನಮ್ಮ ಸ್ಟಮಕ್ ಅಲ್ಲಿ ಆಸಿಡ್ HCl ಆಸಿಡ್ ರಿಲೀಸ್ ಆಗುತ್ತೆ, ದಟ್ ಇಸ್ 1.5 ಇಂದ 3 ಅಲ್ಲಿ ಡ್ಯೂ ಟು ದಿ ಸೆಕ್ರೇಷನ್ ಆಫ್ HCl, ದ ಕಾಸಸ್ ದ ಇಂಡೈಜೆಷನ್. acidity increases which can be neutralized by antacid, that is milk of magnesia. ವೆರಿ ಇಂಪಾರ್ಟೆಂಟ್, ಇದಕ್ಕೆ ಕೇಳ್ತಾರೆ milk of magnesia ಅಥವಾ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಕರೀತಾರೆ, MgOH twice ಅಂತ ಹೇಳ್ತೀವಿ. ಸೊ ಇದು ತಗೊಂಡ ತಕ್ಷಣ ನಮಗೇನಾಗುತ್ತೆ, ಅದು ನ್ಯೂಟ್ರಲೈಸ್ ಆಗುತ್ತೆ. ಸ್ಟಮಕ್ ಅಲ್ಲಿ ಆಸಿಡ್ ರಿಲೀಸ್ ಆಗುತ್ತಲ್ಲ, ದಟ್ ಇಸ್ ರೇಂಜ್ ಬಂದು 1.5 ಇಂದ 3 ಇರುತ್ತೆ.
ಅದು ನಮ್ಮ ಸ್ಟಮಕ್ ಅಲ್ಲಿ ಇರಿಟೇಷನ್ ಒಟ್ಟು ಇಂಡೈಜೆಷನ್ ಎಲ್ಲ ಫಾರ್ಮೇಷನ್ ಆದಾಗ ನೀವು ಸರಿಯಾದ ಟೈಮ್ ಊಟ ಮಾಡಿಲ್ಲ ಅಂದ್ರೆ ಅವಾಗ ನೀವೇನ್ ಮಾಡಿದ್ರಿ, ಯು ಹ್ಯಾವ್ ಟು ಟೇಕ್ ಆಂಟಿಸಿಡ್ ಅಂತ ತಗೋಬೇಕು. ಮೀನ್ಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಬೇಕಲ್ಲ. ಸೊ ಬೇಸ್ ಅಂತ ತಗೋಬೇಕು. ಬೇಸ್ ಬಂದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮೆಗ್ನೀಷಿಯಂ ಅಂತ ಕರೀತಾರೆ. ದ ಟೂತ್ ಡಿಕೆ ಅಂದ್ರೆ ಟೂತ್ ಡಿಕೆ ಹಲ್ಲು ನಮ್ಮ ಮೌತ್ ಅಲ್ಲಿ ಪಿ ಎಚ್ ಲೆವೆಲ್ 5.5 ಆದ್ರೆ ಬಿಲೋ 5.5 ಆದ್ರೆ ಸೊ ದಟ್ ಈಸ್ ಪ್ರೊಟೆಕ್ಟ್ ದ ಟೂತ್ ಡಿಕೆ. ಟೂತ್ ಪೇಸ್ಟ್ ನ ಬಳಸಬೇಕು ಬಿಕಾಸ್ ಟೂತ್ ಪೇಸ್ಟ್ ಇಸ್ ದ ಬೇಸ್. ಸೊ ಬೇಸಿಕ್ ಇನ್ ನೇಚರ್ ವಿಚ್ ಯೂಸ್ ಟು ನ್ಯೂಟ್ರಲೈಸ್ ಎಕ್ಸೆಸ್ ಆಫ್ ಆಸಿಡ್. Many plants, like animals, produce certain acid benefit that themselves. For the example, ನೋಡಿ ಬಿ ಸ್ಟಿಂಗು, ಲೀಫು, ಆಸಿಡ್ ಇಂಟು ದಿ ಸ್ಕಿನ್. ಯಾವ್ದಿರುತ್ತೆ, ಮೆಥನೋಯಿಕ್ ಆಸಿಡ್ ಇರುತ್ತೆ. ಸೊ ಅಥವಾ ಫಾರ್ಮಿಕ್ ಆಸಿಡ್ ಇರುತ್ತೆ. ಇಟ್ ಕಾಸಸ್ ದ ಪೇನಿಂಗ್, ಇರಿಟೇಷನ್ ಆಗುತ್ತೆ. ಸೊ ಮೈಲ್ಡ್ ಬೇಸ್. ನೀವು ಅವಾಗ ಏನು ಈ ಬಿ ಸ್ಟಿಂಗ್ಸ್ ಅಥವಾ ಜೇನುಳ ಕಡ್ದಾಗ ಅಥವಾ ನೀವೇನಾದ್ರೂ ತುರ್ಕೆ ಸೊಪ್ಪಿನ ಗಿಡನ ಮುಟ್ಟಾಗ ನೀವೇನಾದ್ರು ಕಡ್ತಾ ಬಂತು ಅಂದಾಗ ನೀವು ಹಾಕ್ಬೇಕಾದ್ರೇನು, ಬೇಕಿಂಗ್ ಸೋಡಾನ ಹಾಕ್ಬೇಕು. ಬೇಕಿಂಗ್ ಸೋಡಾ ಇಸ್ ಅಪ್ಲೈಡ್ ಫಾರ್ ಸ್ಟಂಗಿ ಏರಿಯಾಸ್. ದಟ್ ಗಿವ್ಸ್ ರಿಲೀಫ್. ಅದು ಹಾಕಿದ ತಕ್ಷಣ ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ರಿಲೀಫ್ ಕೊಡುತ್ತೆ ನಿಮಗೆ. ಓಕೆ, ದ ಫ್ಯಾಮಿಲಿ ಆಫ್ ಸಾಲ್ಟ್. ನ್ಯೂಟ್ರಲ್ ಸಾಲ್ಟ್ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂಟ್ರಲ್ ಸಾಲ್ಟ್ ಅಂದ್ರೆ ಎಲ್ಲ ನೆನ್ಪಿಟ್ಕೊಳ್ಳಿ. ನ್ಯೂಟ್ರಲ್ ಸಾಲ್ಟ್ ಅಂದ್ರೆ ಆಸಿಡ್ ಬೇಸು, ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್. ನೋಡಿ, ಸ್ಟ್ರಾಂಗ್ ಬೇಸು ಮತ್ತೆ ಸ್ಟ್ರಾಂಗ್ ಆಸಿಡ್ ರಿಯಾಕ್ಟ್ ಆಗಿ ಸಾಲ್ಟ್ ಫಾರ್ಮೇಶನ್ ಆಯ್ತು ಮತ್ತೆ ವಾಟರ್ ಫಾರ್ಮೇಶನ್ ಆಯ್ತು. ಇದನ್ನ ನಾವು ನ್ಯೂಟ್ರಲ್ ಸಾಲ್ಟ್ ಅಂತ ಕರಿತೀವಿ. ಇನ್ ಕೇಸ್ ಆಸಿಡ್ ಸ್ಟ್ರಾಂಗ್ ಆಗಿದ್ದು ಬೇಸು ವೀಕ್ ಆಗಿದ್ರೆ ಅದನ್ನ ನಾವು ಅಸಿಡಿಕ್ ಸಾಲ್ಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಆಸಿಡ್ ಸ್ಟ್ರಾಂಗು, ವೀಕ್ ಬೇಸ್ ಇವೆರಡು ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತೆ ವಾಟರ್ ಫಾರ್ಮೇಶನ್ ಆಯ್ತು. ಇದನ್ನ ನಾವು ಅಸಿಡಿಕ್ ಸಾಲ್ಟ್ ಅಂತ ಕರಿತೀವಿ. ಈಗ ಬೇಸಿಕ್ ಸಾಲ್ಟ್ ಅಂದ್ರೆ ಬೇಸು ಸ್ಟ್ರಾಂಗ್ ಆಗಿದ್ದು ಆಸಿಡ್ ವೀಕ್ ಆಗಿದ್ರೆ, ನೋಡಿ ಬೇಸು ಇದು ನೋಡಿ ಬೇಸು ಸ್ಟ್ರಾಂಗ್ ಬೇಸು ಇದು ಏನು ಕಾರ್ಬೋನಿಕ್ ಆಸಿಡ್ ಇದು ವೀಕ್ ಬೇಸ್. ಎರಡು ಕಂಬೈನ್ ಆಗಿ ನೋಡಿ ಸೋಡಿಯಂ ಕಾರ್ಬೋನೇಟ್ ಬಂತು. ಇಟ್ ಇಸ್ ವೀಕ್ ಸಾಲ್ಟ್ ಫಾರ್ಮೇಶನ್ ಆಯ್ತು. ಇದನ್ನ ನಾವೇನು ಕರಿತೀವಿ, ಬೇಸಿಕ್ ಸಾಲ್ಟ್. ನಿಮ್ಗೆ ಅರ್ಥ ಆಯ್ತಾ? ಸೊ ಒಂದು ನ್ಯೂಟ್ರಲ್ ಸಾಲ್ಟ್, ಇನ್ನೊಂದು ಅಸಿಡಿಕ್ ಸಾಲ್ಟ್, ಇನ್ನೊಂದು ಬೇಸಿಕ್ ಸಾಲ್ಟ್. ಈ 3 ಸಾಲ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕಾಮನ್ ಸಾಲ್ಟ್ಸ್. ನಾವು ಏನೇನು ಬಳಸ್ತೀವಿ ಕಾಮನ್ ಸಾಲ್ಟು ನೋಡಿ, ವೇರಿಯಸ್ ಮೆಟೀರಿಯಲ್ಸ್ ಆಫ್ ಡೈಲಿ ಯೂಸ್ ನೋಡಿ, ಸಚ್ ಆಸ್ ಸೋಡಿಯಂ ಹೈಡ್ರಾಕ್ಸೈಡ್, ಇನ್ನೊಂದು ಯಾವುದು ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರು, ಆಮೇಲೆ ಪಿ ಅಂತ ಬರುತ್ತೆ ಅದು. ಸೊ ನೆಕ್ಸ್ಟ್ ಫಸ್ಟ್ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟ ಅಂತ ಹೋಗ್ಬೇಕು. ಸೊ PDF ಹಾಕಿ, ನಮ್ಮ ಡಿಸ್ಕ್ರಿಪ್ಷನ್ ಹಾಕಿ ನೋಡಿ. ನೀವು ಬೇಡ ಅನ್ನಲ್ಲ, ಹಾಕ್ತೀನಿ, ನಂಗೇನಿಲ್ಲ. ಸೊ ಆದ್ರೆ ನೀವ್ ಏನ್ ಮಾಡ್ಬೇಕು ಗೊತ್ತಾ, ಒಂದೊಂದಾಗಿ ವರ್ಡ್ಸ್ಗಳನ್ನ ನೋಡ್ತಿರ್ಬೇಕು, ಬರಿತಿರ್ಬೇಕು, ಕೇಳಿಸ್ಕೊತಿರ್ಬೇಕು. ನೀವು ಓದ್ತಿದ್ರೆ ಬೋರ್ ಆಗುತ್ತೆ. ನಿಮ್ಗೆ ಅಂತ ಕಾನ್ಸಂಟ್ರೇಷನ್ ಇದ್ರೆ ಓದಿ. ಓಕೆ, ಅಂದ್ರೆ ವಿಡಿಯೋ ನೋಡಿ ಅಂತಲ್ಲ, ನಿಮ್ಗೆ ಏನು ಇಂಟೆನ್ಷನ್ ಏನು, ಟಾರ್ಗೆಟ್ 80 ಮಾಡ್ಲೇಬೇಕು. ಅದಕ್ಕೆ ಎಲ್ಲ ಸೈನ್ಸ್ ಎಲ್ಲ ಚಾಪ್ಟರ್ ಮಾಡ್ತೀನಿ, ಒಂದು ಬಿಡಲ್ಲ. ಸೊ ವೆನ್ ಎಲೆಕ್ಟ್ರಿಸಿಟಿ ಪಾಸಸ್ ಥ್ರೂ ದಿ ಆಕ್ವೆ ಸೊಲ್ಯೂಷನ್, ನೋಡಿ ಆಕ್ವೆ ಸೊಲ್ಯೂಷನ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಆದ ತಕ್ಷಣ ಏನಾಯ್ತು, ಸೊಲ್ಯೂಷನ್ ಆಫ್ ಎ ಸೋಡಿಯಂ ಕ್ಲೋರೈಡ್ ಬ್ರೈನ್ ಸೊಲ್ಯೂಷನ್. ಸೊ ಇಟ್ ಡಿಕಂಪೋಸಸ್ ಟು ಫಾರ್ಮ್ ಎ ಸೋಡಿಯಂ ಹೈಡ್ರಾಕ್ಸೈಡ್ ಆಯ್ತಾ. ಸೊ ಇಟ್ ಫಾರ್ಮ್ ಇಸ್ ಕಾಲ್ಡ್ ಆಸ್ ಕ್ಲೋರೋ ಆಲ್ಕಲಿ ಪ್ರೋಸೆಸ್. ನೋಡಿ NaCl ಗೆ, ಸೊ ನೋಡಿ ಅದು ಆಕ್ವೆ ಸೊಲ್ಯೂಷನ್ ಇರುತ್ತೆ ಅಂದ್ರೆ ವಾಟರ್ ಇರ್ತದೆ. ಸೊ ಏನ್ ಫಾರ್ಮೇಶನ್ ಆಯ್ತು, NaOH ಆಯ್ತು. ಸೊ ಇಲ್ಲಿ ಇನ್ ದಿಸ್ ಕ್ಲೋರಿನ್ ನೋಡಿ, ಅಲ್ಲಿ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಮತ್ತೆ ಇಟ್ ಗಿವ್ಸ್ ಇನ್ ದ ಆನೋಡ್ ಸೈಡ್. ನೋಡಿ, ಎಕ್ಸಾಮಿಗೆ ಕೇಳಿದ್ದ ಕ್ಲೋರಿನ್ ಗ್ಯಾಸ್ ಯಾವ ಕಡೆ ರಿಲೀಸ್ ಆಗುತ್ತೆ. ಸೊ ದಟ್ ಇಸ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಯಾವ ಕಡೆ ರಿಲೀಸ್ ಆಗುತ್ತೆ ನೋಡಿ, ನಾನು ಆಗ್ಲೇ ಹೇಳ್ಕೊಟ್ಟೆ, CH ಅಂತ. ಕ್ಯಾಥೋಡ್ ಸೈಡು ಯಾವಾಗ್ಲೂ ಹೈಡ್ರೋಜನ್ನೇ. ಅಲ್ಲಿ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ಲೂ ಹೈಡ್ರೋಜನ್ನೇ, ಇದರಲ್ಲೂ ಹೈಡ್ರೋಜನ್. ಇದನ್ನು ಎಕ್ಸಾಮಿಗೆ ಕೇಳಿದ್ದಾನೆ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ. ಇನ್ ದಿ ಕ್ಲೋರೋ ಆಲ್ಕಲಿ ಪ್ರೋಸೆಸ್ ವಿಚ್ ಗ್ಯಾಸ್ ಇಸ್ ರಿಲೀಸ್ಡ್ ಇನ್ ದಿ ಆನೋಡ್ ಸೈಡ್ ಅಥವಾ ವಿಚ್ ಗ್ಯಾಸ್ ಇಸ್ ರಿಲೀಸ್ಡ್ ಇನ್ ದಿ ಕ್ಯಾಥೋಡ್ ಸೈಡ್ ಅಂತ ಕೇಳಿದ್ರೆ ಹೈಡ್ರೋಜನ್ ಬರೀಬೇಕು, ಆನೋಡ್ ಸೈಡ್ ಅಂತ ಕೇಳಿದ್ರೆ ಕ್ಲೋರಿನ್ ಬರೀಬೇಕು. ಅರ್ಥ ಆಯ್ತಾ? ಸೊ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಫುಲ್ ಫೋಕಸ್ ಇರಬೇಕು. ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಫಾರ್ಮ್ಸ್ ಎ ನಿಯರ್ ದ ಕ್ಯಾಥೋಡ್. ಸೋಡಿಯಂ ಹೈಡ್ರಾಕ್ಸೈಡ್ ಯಾವ ಕಡೆ ಬರುತ್ತೆ, ನಿಯರ್ ದಿ ಕ್ಯಾಥೋಡ್ ಕಡೆ ಬರ್ತದೆ. ಅಂಡ್ 3 products are formed in the chloro-alkali process. They are useful. 3 ಪ್ರಾಡಕ್ಟ್ ಫಾರ್ಮೇಶನ್ ಆಯ್ತು. ಒಂದು ಕ್ಲೋರಿನ್, ಇನ್ನೊಂದು ಹೈಡ್ರೋಜನ್, ಇನ್ನೊಂದು NaOH. ಈ 3 ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಸೊ ಅದ್ರದ್ದು ಯೂಸಸ್ ನ ಬರಬೇಕು ಈಗ. ಸೊ ಯೂಸಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಬಳಸ್ತಾರೆ, ಇಟ್ ಇಸ್ ಮೇಕಿಂಗ್ ಪೇಪರ್, ಸೋಪು, ಡಿಟರ್ಜೆಂಟು, ಡಿಗ್ರೀಸಿಂಗ್. ನೋಡಿ, ಇಷ್ಟು ಇಂಪಾರ್ಟೆಂಟ್, ಡಿಗ್ರೀಸಿಂಗ್ ದ ಮೆಟಲ್. ಕ್ಲೋರಿನ್ ಏನಕ್ಕೆ ಹೆಲ್ಪ್ ಮಾಡ್ತಾರೆ, ಇಟ್ ಈಸ್ ಯೂಸ್ ಇನ್ ದಿ ವಾಟರ್ ಟ್ರೀಟ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ PVC, ಪೆಸ್ಟಿಸೈಡ್ಸ್, ಇದಕ್ಕೆ ಯೂಸ್ ಮಾಡ್ತಾರೆ. ಎಕ್ಸಾಮಿಗೆ ಕೇಳಿದಾನೆ ಸೋಡಿಯಂ ವಾಟ್ ಇಸ್ ರೈಟ್ ಯೂಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕೇಳಿದ್ರೆ ಪೇಪರ್, ಸೋಪು, ಡಿಟರ್ಜೆಂಟು, ಡಿಗ್ರೀಸಿಂಗ್. ವಾಟ್ ಇಸ್ ಯೂಸ್ ಆಫ್ ಕ್ಲೋರಿನ್ ಗ್ಯಾಸ್ ಅಂತ ಕೇಳಿದ್ರೆ ವಾಟರ್ ಟ್ರೀಟ್ಮೆಂಟ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ PVC ಅಂಡ್ ಪೆಸ್ಟಿಸೈಡ್ಸ್ ಗಳನ್ನ ಮಾಡಕ್ ಬಳಸ್ತಾರೆ. ನೆಕ್ಸ್ಟ್ ಲಿಕ್ವಿಡ್ ಹೈಡ್ರೋಜನ್ ನೋಡಿ, ಈ ಲಿಕ್ವಿಡ್ ಹೈಡ್ರೋಜನ್ ಏನು ಬಳಸ್ತಾರೆ, ಲಿಕ್ವಿಡ್ ಹೈಡ್ರೋಜನ್ ಇಟ್ಸ್ ಯೂಸ್ ಟು ರಾಕೆಟ್ ಫ್ಯೂಯಲ್. ಹೈಡ್ರೋಜನ್ ನ ರಾಕೆಟ್ ಫ್ಯೂಯಲ್ ಆಗಿ ಬಳಸ್ತಾರೆ. ಸೊ ಹೈಡ್ರೋಜಿನೇಷನ್ ಪ್ರೋಸೆಸ್ ಅಲ್ಲಿ ಆಯಿಲ್ ಟು ಪ್ರೊಡ್ಯೂಸ್ ವೆಜಿಟೇಬಲ್ ಗೀಸ್ ಮತ್ತೆ ಮೇಕಿಂಗ್ ಆಫ್ ಅಮೋನಿಯಂ ಫಾರ್ ಫರ್ಟಿಲೈಸರ್ಗೋಸ್ಕರ ಬಳಸ್ತಾರೆ. ನೆಕ್ಸ್ಟ್ ಈಗ ಮುಂದೆ ನೋಡಿ ನಮ್ಮ ಬಾಸ್ಗಳು ಇವರು ಬ್ಲೀಚಿಂಗ್ ಪೌಡರ್ ಕೆಮಿಕಲ್ ನೇಮ್ ಒಂದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್.
ಅದ್ರ ಫಾರ್ಮುಲಾ ಬಂದು CaOCl2. ಪ್ರಿಪರೇಷನ್ ಹೆಂಗ್ ಮಾಡ್ತಾರೆ ನೋಡಿ, ಅಲ್ಲಿ ಕ್ಲೋರೋ ಆಲ್ಕಲಿ ಪ್ರೊಸೆಸ್ ಅಲ್ಲಿ ಕ್ಲೋರಿನ್ ಗ್ಯಾಸ್ ಬಂದಿರುತ್ತಲ್ಲ, ಆ ಕ್ಲೋರಿನ್ ಗ್ಯಾಸ್ ನ ಈ ಅದು ಸ್ಲೇಟೆಡ್ ಲೈಮ್ಗೆ ಪಾಸ್ ಮಾಡಿದ ತಕ್ಷಣ ಏನ್ ಫಾರ್ಮೇಷನ್ ಆಯ್ತು, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಫಾರ್ಮೇಷನ್ ಆಯ್ತು. ಇದ್ರ ಯೂಸಸ್ ಏನು, ಇದು ಯೂಸ್ ಇನ್ ದಿ ಕಾಟನ್. ನೋಡಿ ಎಷ್ಟು ಈಸಿ ಪಾಯಿಂಟ್ ಹಾಕಿದ್ವಿ, ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ. ಕಾಟನ್ನು, ಲಿನ್ ಅಂಡ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ವುಡ್ ಪಲ್ಪಿಂಗ್ ಮತ್ತು ಪೇಪರ್ ಫ್ಯಾಕ್ಟರಿಗಳು ಬಳಸ್ತಾರೆ. ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಬಳಸ್ತಾರೆ. ನೆಕ್ಸ್ಟ್ ಡಿಸ್ಇನ್ಫೆಕ್ಟೆಂಟ್ ಆಫ್ ಡ್ರಿಂಕಿಂಗ್ ವಾಟರ್, ಅಥವಾ ಟು ಕಿಲ್ ದ ಜಮ್ಸ್ ಫ್ರಮ್ ವಾಟರ್. ವಾಟರ್ ಇರುವಂತಹ ಎಲ್ಲ ಕ್ರಿಮಿ ಕೀಟಗಳನ್ನು ಸಾಯಿಸಕ್ಕೆ ವಿ ಯೂಸ್ ಬ್ಲೀಚಿಂಗ್ ಪೌಡರ್. ನೆಕ್ಸ್ಟ್ ಬೇಕಿಂಗ್ ಸೋಡಾ ಅಂದ ತಕ್ಷಣ ಬೇಕರಿ ನೆನಪು ಮಾಡ್ಕೊಳ್ಳಿ. ಬೇಕಿಂಗ್ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ನೋಡಿ ಇದಕ್ಕೆ ಪ್ರಿಪರೇಷನ್ ಹೆಂಗ್ ಮಾಡ್ತಾರೆ, NaC ಅಲ್ಲ, ಆ NaC ವಾಟರ್ ಹಾಕಿರ, ವಾಟರ್ಗೆ ಕಾರ್ಬನ್ ಡೈಆಕ್ಸೈಡ್ಗೆ ಅಮೋನಿಯಾ ಹಾಕಿದ್ರು. ಸೊ ಏನ್ ಫಾರ್ಮೇಷನ್ ಆಯ್ತು, ಅಮೋನಿಯಂ ಕ್ಲೋರೈಡ್ ಫಾರ್ಮೇಷನ್ ಆಯ್ತು, ಅಮೋನಿಯಂ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಫಾರ್ಮೇಷನ್ ಆಯ್ತು. ಇದೇನಕ್ಕೆ ಯೂಸ್ ಮಾಡ್ತಾರೆ, ಮೇಕಿಂಗ್ ಮಿಕ್ಸ್ಚರ್ ಆಫ್ ಬೇಕಿಂಗ್ ಸೋಡಾ ಅಂಡ್ ಟಾರ್ಟರಿಕ್ ಆಸಿಡ್. ಸೊ ಇಂಗ್ರೀಡಿಯಂಟ್ ಆಫ್ ಇನ್ ದ ಆಂಟಾಸಿಡ್, ನಾನು ಆಗ್ಲೇ ಹೇಳಿದೆ, ಅನಿಬಿ ಕಡ್ದಾಗ ಅಥವಾ ಆಂಟ್ ಬೈಟ್ ಮಾಡಿದಾಗ, ಅಥವಾ ನಿಮ್ಮ ಅದು ಆಂಟ್ ಸ್ಟಿಂಗು, ನೆಟಲ್ ಸ್ಟಿಂಗು, ತುರ್ಕೆ ಸೊಪ್ಪಿನ ಗಿಡ ನೆಟ್ಟಾದಾಗ ಬೇಕಿಂಗ್ ಸೋಡಾನ ಹಾಕಿ ರಿಲೀಫ್ ಆಗುತ್ತೆ ಹೇಳೋದು, ದಟ್ ಇಸ್ ಯೂಸ್ ಎಸ್ ಆಂಟಾಸಿಡ್ ಆಗಿ ಬಳಸ್ತೀವಿ. ಅಥವಾ ನಮಗೆ ಸ್ಟಮಕ್ ಇರಿಟೇಷನ್ ಆದಲ್ಲೂ ಕೂಡ ನಾವು ಬೇಕಿಂಗ್ ಸೋಡಾನ ಕುಡಿಬಹುದು. ಸೊ ಯೂಸ್ ಇನ್ ದಿ ಸೋಡಾ ಆಸಿಡ್, ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಬಳಸ್ತಾರೆ, ನೆಕ್ಸ್ಟ್ ವಾಷಿಂಗ್ ಸೋಡಾ ಹೆಸರು ಹೇಳುತ್ತೆ. ಸೊ ಸೋಡಿಯಂ ಕಾರ್ಬೊನೇಟ್, Na2CO3 10H2O. ಸೊ ರೀಕ್ರಿಸ್ಟಲೈಸೇಷನ್ ಆಫ್ ಸೋಡಿಯಂ ಕಾರ್ಬೊನೇಟ್ ಗಿವಿಂಗ್ ಎ ವಾಷಿಂಗ್ ಸೋಡಾ. ರೀಕ್ರಿಸ್ಟಲೈಸೇಷನ್ ಮಾಡ್ತಾರೆ ನೋಡಿ ಇಲ್ಲಿ. ಸೊ ಸೋಡಿಯಂ ಕಾರ್ಬೊನೇಟ್ Na2CO3 ಇದೆಯಲ್ಲ, ಅದಕ್ಕೆ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಹಾಕಿದ ತಕ್ಷಣ ಅದೇನಾಯ್ತು, ವಾಷಿಂಗ್ ಸೋಡಾ ಆಯ್ತು. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಇಟ್ ಇಸ್ ಯೂಸ್ ಇನ್ ದಿ ನೋಡಿ ಗ್ಲಾಸು, ಸೋಪು, ಪೇಪರ್ ಇಂಡಸ್ಟ್ರೀಸ್ ಬಳಸ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬೋರಾಕ್ಸ್ ಕಾಂಪೌಂಡ್, ಇಟ್ ಇಸ್ ಯೂಸ್ ಇನ್ ದಿ ಕ್ಲೀನಿಂಗ್ ಏಜೆಂಟ್ ಬಳಸ್ತಾರೆ. ನೆಕ್ಸ್ಟ್ ಇಟ್ ಇಸ್ ಯೂಸ್ ಇನ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ದಿ ವಾಟರ್, ಅಥವಾ ಸಾಫ್ಟನಿಂಗ್ ಆಫ್ ವಾಟರ್. ನೋಡಿ ವೆರಿ ಇಂಪಾರ್ಟೆಂಟ್ ಇದೆ, ಎಕ್ಸಾಮಿಗೆ ಈ ಸರಿ ಕೇಳಿದ, ಸ್ಟೇಟ್ ಲೆವೆಲ್ ಕೇಳಿದ. ಸಾಫ್ಟನಿಂಗ್ ಆಫ್ ವಾಟರ್ನ ಸಾಫ್ಟ್ ಮಾಡಕ್ಕೆ, ಅಥವಾ ಪರ್ಮನೆಂಟ್ ಹಾರ್ಡ್ನೆಸ್ ರಿಮೂವ್ ಮಾಡೋಕ್ಕೋಸ್ಕರ ವಾಷಿಂಗ್ ಸೋಡಾನ ಹಾಕ್ತೀವಿ. 17ನೇ ಕ್ವಶನ್ ಅಂತ ಕೇಳಿದ, ನೆನಪಿದೆಯಾ? ಓಕೆ. ಪ್ಲಾಸ್ಟರ್ಸ್ ಆಫ್ ಪ್ಯಾರಿಸ್, ಈ ಪ್ಲಾಸ್ಟರ್ಸ್ ಆಫ್ ಪ್ಯಾರಿಸ್ಗೆ ನೋಡಿ POP ಅಂತ ಕರೀತಾರೆ. POP ದಟ್ ಇಸ್ ಕೆಮಿಕಲ್ ನೇಮ್ ಬಂದು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ನೋಡಿ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಇದು 1.5 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಇದು ಆನ್ ಹೀಟಿಂಗ್ ದ ಜಿಪ್ಸಮ್, ನೋಡಿ ವೆರಿ ಇಂಪಾರ್ಟೆಂಟ್, ಈ ಜಿಪ್ಸಮ್ ಇದೆಯಲ್ಲ, CaSO4 2 ಮಾಲಿಕ್ಯೂಲ್ಸ್ ಆಫ್ H2O ನ 373 ಕೆಲ್ವಿನ್ ಅಲ್ಲಿ ಹೀಟ್ ಮಾಡಿದ ತಕ್ಷಣ ಏನಾಯ್ತು, ಇದು POP ಆಯ್ತು. ದಟ್ ಇಸ್ CaSO4 ಹಾಫ್ ಮಾಲಿಕ್ಯೂಲ್ಸ್ ಆಫ್ ವಾಟರ್, ದಿಸ್ ಇಸ್ ಫಾರ್ಮೇಶನ್ ಆಗುತ್ತೆ. ನೋಡಿದೆ ಇಲ್ಲಿ ನೋಡಿ ಈಕ್ವೇಶನ್, CaSO4 ಅನ್ನು ನಾವು ಈ 373 ಡಿಗ್ರಿ ಸೆಲ್ಸಿಯಸ್ ಹೀಟ್ ಮಾಡಿದ ತಕ್ಷಣ CaSO4 ಹೆಮಿಹೈಡ್ರೇಟ್ ಫಾರ್ಮೇಶನ್ ಆಗಿ 1.5 ಮಾಲಿಕ್ಯೂಲ್ಸ್ ಎವಾಪರೇಟ್ ಆಗ್ಬಿಡುತ್ತೆ. ಅದಕ್ಕೆ ನೀವು ಏನಾದ್ರು ವಾಟರ್ ಮತ್ತೆ ಆಡ್ ಮಾಡಿರಿ, ವಾಟರ್ ಮತ್ತೆ ಇಟ್ಟದ್ದು ಜಿಪ್ಸಮ್ ಫಾರ್ಮೇಶನ್ ಆಗುತ್ತೆ. ನೋಡಿ ಏನಕ್ಕೆ ಯೂಸ್ ಮಾಡ್ತಾರೆ ಅದನ್ನ, ಡಾಕ್ಟರ್ ಯೂಸ್ಡ್ ಫಾರ್ POP ಸಪೋರ್ಟಿಂಗ್ ದ ಫ್ರಾಕ್ಚರ್ ಬೋನ್. ಮೂಳೆ ಮುರಿದೋಗಿದ್ರೆ ಅದನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ POP ನ ಹಾಕ್ತಾರೆ. ಮೇಕಿಂಗ್ ಟಾಯ್ಸ್, ಡೆಕೋರೇಷನ್ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ವಾಟರ್ ಫಾರ್ ಕ್ರಿಸ್ಟಲೈಸೇಷನ್, ಇದು ಇಂಪಾರ್ಟೆಂಟ್, ವಾಟರ್ ಫಾರ್ ಕ್ರಿಸ್ಟಲೈಸೇಷನ್. ನೆಕ್ಸ್ಟ್ ವಾಟರ್ ಕ್ರಿಸ್ಟಲ್. ಏನ್ ವಾಟರ್ ಕ್ರಿಸ್ಟಲ್, ನ ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ದ ವಾಟರ್ ಕ್ರಿಸ್ಟಲ್. ನೋಡಿ ಪ್ರೆಸೆಂಟ್ ಇನ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್ ಆಫ್ ಸಾಲ್ಟ್. ನೋಡಿ ಕ್ರಿಸ್ಟಲ್ ಸ್ಟ್ರಕ್ಚರ್ ಆಫ್ ಸಾಲ್ಟ್ ಇಸ್ ಕಾಲ್ಡ್ ಎಸ್ ವಾಟರ್ ಕ್ರಿಸ್ಟಲ್. ಸೊ ಇಲ್ಲಿ ದ ವಾಟರ್ ಕ್ರಿಸ್ಟಲ್ ಇಸ್ ಎ ಫಿಕ್ಸ್ಡ್ ನಂಬರ್. ನೋಡಿ ಫಿಕ್ಸ್ಡ್ ನಂಬರ್ ಹಾಕಿದ ತಕ್ಷಣ ಏನಾಗುತ್ತೆ, ಒಂದು ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ನೋಡಿ ಇಲ್ಲಿ ಕ್ಯಾಲ್ಸಿಯಂ ಕಾಪರ್ ಸಲ್ಫೇಟ್ ಪೆಂಟಾಹೈಡ್ರೇಟ್, ಅದನ್ನ 5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಹಾಕಿದ್ರೆ. ಸೊ ಇಲ್ಲಿ ನೋಡಿ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಹಾಕಿದ ತಕ್ಷಣ ಇದೇನಾಯ್ತು, ವಾಷಿಂಗ್ ಸೋಡಾ ಆಯ್ತು, ಸೋಡಿಯಂ ಕಾರ್ಬೊನೇಟ್. ಸೊ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಹಾಕಿದ ತಕ್ಷಣ ವಾಷಿಂಗ್ ಸೋಡಾ ಆಯ್ತು. ನೋಡಿ ಇಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಹಾಕಿದ ತಕ್ಷಣ ಅದು ಇಟ್ ಬಿಕಮ್ ಒಂದು ಜಿಪ್ಸಮ್. ಈ ಜಿಪ್ಸಮ್ ಅಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಬಂದ ತಕ್ಷಣ ಏನಾಗ್ತದೆ, ಜಿಪ್ಸಮ್ ಆಯ್ತು. ಕರೆಕ್ಟಾ? ಹೆಮಿಹೈಡ್ರೇಟ್ ಇರುತ್ತಲ್ಲ, ಅದು ಏನಾಯ್ತು, ಜಿಪ್ಸಮ್ ಆಯ್ತು. ಕರೆಕ್ಟಾ? ಸೊ ಇದು ಇಷ್ಟು ಆಸಿಡ್ ಬೇಸ್ ಚಾಪ್ಟರ್. ಇದು ಪಾರ್ಟ್ 1 ಆಗಿರಲಿ. ಅದರಲ್ಲಿ ನಮ್ಮ ಕೆಮಿಸ್ಟ್ರಿಲಿ ಪಾರ್ಟ್ 1 2 ಚಾಪ್ಟರ್ ಮಾಡಿರ್ತೀನಿ. ಪಾರ್ಟ್ 2 ಅಲ್ಲಿ ರಿಮೈನಿಂಗ್ 2 ಚಾಪ್ಟರ್ ನಾನು ಮಾಡಾಕ್ತೀನಿ. ಸೊ ಯಾವುದೇ ಕಾರಣಕ್ಕೂ ನೀವು ಬೇಜಾರು ಮಾಡ್ಕೋಬಾರ್ದು. ಮತ್ತೆ ನೀವು ಊಟ ಕೂತಾಗ ಮತ್ತೆ ಏನೋ ಬೇಜಾರಾದಾಗ ಕೂತ್ಕೊಂಡು ವಿಡಿಯೋ ಮಾಡ್ತಿರ್ಬೇಕು. ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ ಔಟ್ ಆಫ್ 4. ಈಗ ಈ 2 ಚಾಪ್ಟರ್ ನಿಮಗೆ ಏನಾದ್ರೂ, ನನಗೆ ಈ ಚಾಪ್ಟರ್ ಎರಡು ಚಾಪ್ಟರ್ ನಂಗೆ ಏನಾದ್ರು ಕ್ವಶನ್ ಮಿಸ್ ಆಗ್ತಂದ್ರೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ ಏನ್ ಮಿಸ್ ಆಗುತ್ತೆ ಅಂತ. ಸೊ ಇದನ್ನ ನೀವು ಕರೆಕ್ಟ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮಾಡಿದ್ರೆ 100 ಪಕ್ಕ ಫಿಕ್ಸು, ಮೋಸನೇ ಇಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೆಂಚ್.